ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಹದಿನೇಳು ಬಾರಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಧಾನಸಭೆಯ ಅಧಿವೇಶನ ನಡೆದಿರ್ತಕ್ಕಂಥದ್ದು. 17 ಬಾರಿ ಅಧಿವೇಶನ ನಡೆದರೂ ಕೂಡ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಯಾವುದೇ ಸರ್ಕಾರಗಳು ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಉತ್ತರ ಕರ್ನಾಟಕ ಅನ್ನೋದು ಎಲ್ಲೊಂದ್ ಕಡೆ ಅನೇಕ ರಾಜಕಾರಣಿಗಳ ಪಾಲಿಗೆ, ಸರ್ಕಾರದ ಪಾಲಿಗೆ ಎಲ್ಲೊಂದರೆ ಅದೊಂಥರ ಸೌತಿಯ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಅಷ್ಟೇ ಆಗುತ್ತೆ, ಆದ್ರೆ ಅದಕ್ಕೆ ತಾರ್ಕಿಕವಾಗಿ ಉತ್ತರ ಕರ್ನಾಟಕ ಸಮಸ್ಯೆಗಳನ್ನ ಪರಿಹಾರ ಮಾಡೋ ಕೆಲಸವನ್ನ ಯಾವುದೇ ಸರ್ಕಾರಗಳು ಮಾಡಿಲ್ಲ. ಅದೇ ರೀತಿ ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಚರ್ಚೆ ಆಗಿದೆ. ಚರ್ಚೆಗೆ ತಾರ್ಕಿಕ ಅಂತ್ಯ ಸಿಕ್ಕಿದ, ಉತ್ತರ ಕರ್ನಾಟಕದ ಸಮಸ್ಯೆಗೆ ಪರಿಹಾರ ಸಿಕ್ಕಿದ, ಈ ಎಲ್ಲದ್ರ ಬಗ್ಗೆ ಇವತ್ತು ನಾವು ಜನಮನದಲ್ಲಿ ಚರ್ಚೆಯನ್ನು ಮಾಡ್ತಿದ್ವಿ. ನಮ್ಮ ಜೊತೆ ಶರಣು ಸಲಗರಿದ್ರೆ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿದ್ದಾರೆ. ಸರ್, ಉತ್ತರ ಕರ್ನಾಟಕದ ಬಗ್ಗೆ ಬಹಳಷ್ಟು ಮಾತನಾಡಿದ್ರಿ, ನೀವು ಬಹಳಷ್ಟು ಸಮಸ್ಯೆಗಳನ್ನ ಬೆಳಕು ಚೆಲ್ಲಿದ್ರಿ. ಯಾವುದೇ ಸರ್ಕಾರಗಳಿದ್ದಾಗಲೂ ಕೂಡ ನಿಮ್ಮದೇ ಸರ್ಕಾರ ಇತ್ತು, ಆಗ್ಲೂ ಪರಿಹಾರ ಆಗ್ಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇತ್ತು, ಈಗಲೂ ಪರಿಹಾರ ಆಗ್ತಾ ಇಲ್ಲ. ಅಂದ್ರೆ ಮುಂದೇನು ಅಂತ ನಾವು ಏನೋ ಈ ಸಲ ಅತ್ಯಂತ ಧಾರಾಕಾರವಾದ ಮಳೆಯಿಂದ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ರೈತರು ಅತ್ಯಂತ ತೊಂದರೆಯಲ್ಲಿದ್ದಾರೆ. ಆ ಕಾರಣಕ್ಕಾಗಿ ನಾವು ಅನೇಕ ಹೋರಾಟಗಳನ್ನು ಮಾಡಿದೀವಿ. ಅರೆಬೆತ್ತಲೆ ಹೋರಾಟವನ್ನು ಮಾಡಿದೀವಿ. ಚಾಟಿಯೇಟ್ ಹೊಡ್ಕೊಂಬೋದ್ರ ಮುಖಾಂತರ ನಾವು ಹೋರಾಟ ಮಾಡಿದೀವಿ. ನಮ್ಮ ಪಕ್ಕದ ಮಹಾರಾಷ್ಟ್ರದ ಮಾದರಿಯಲ್ಲಿ ಅವ್ರು ಯಾವ ರೀತಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ಲತ್ತಾರ, ಆ ರೀತಿ ತಾವು ಮಾಡಿ ರೈತರಿಗೆ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ನಾವು ಮಾಡ್ರಿ ಅಂತ ಹೇಳಿ ಈ ಅಧಿವೇಶನದೊಳಗೆ ಏನೋ ನಮ್ಮ ರೈತರು ಏನೋ ಉಮೀದ್ ಇಟ್ಕೊಂಡಾರ, ಏನು ಆಶೆ ಇಟ್ಕೊಂಡಾರ, ಅವ್ರಿಗೆ ಏನಾರ ಆಸರೆ ಆಗ್ತದೇನೋ ಈ ಸರ್ಕಾರ ಅಂದ್ರೆ 100ಕ್ಕೆ 100 ಇಲ್ಲಿ ನಮಗೆ ಯಾವುದು ನಿರೀಕ್ಷೆ ಇಲ್ಲ. ಈ ಸರ್ಕಾರದಿಂದ ನಮಗೆ ರೈತರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬೆಳಗಾವಿ ಅಧಿವೇಶನಕ್ಕೆ ಬಂದ್ರೆ ಯಾರು ಮುಖ್ಯಮಂತ್ರಿ ಆತಾರ, ಯಾರು ಮಂತ್ರಿ ಆತಾರ ಅಂತಕ್ಕಂಥದ್ದು ಚರ್ಚೆ ಕೇಳಕ್ ನಾವು ಬಂದಂಗಾಗ್ಯದ. ಅಂದ್ರೆ ನಿಮ್ಮ ಭಾಷಣ ಬರೀ ಭಾಷಣಕ್ಕೆ ಸೀಮಿತ ಆಯ್ತಾ? ನಿಮ್ಮ ನೋವು ಬರೀ ನೋವಿಗೆ ಸೀಮಿತ ಆಯ್ತಾ? ನಿಮ್ಮ ಚರ್ಚೆ ಕೇವಲ ಚರ್ಚೆಗೆ ಸೀಮಿತ ಆಯ್ತಾ? ಇವತ್ತು ಈ ದಿನಮಾನದೊಳಗೆ ನಮ್ಗೆ ಅದೇ ರೀತಿ ಅನಿಸ್ತಾ ಇದೆ. ಇವತ್ತು ಉತ್ತರ ಕರ್ನಾಟಕದೊಳಗ ಏನು ನಾವು ಗೃಹಲಕ್ಷ್ಮಿ ಹೆಸರಿನಲ್ಲಿ ಏನು 2,000 ರೂಪಾಯಿ ನಾವು ಕೊಡ್ಲತ್ತಿದ್ದೆವು, ಆ ಅಹಮ್ಮಿನೊಳಗ ಕಾಂಗ್ರೆಸ್ ಸರ್ಕಾರಿನವ್ರ ನಾನು ಅವರಿಗೆ ಹೇಳಕ್ ನಾನು ಇಷ್ಟಪಡ್ತೇನೆ. ಪಕ್ಕದ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದೊಳಗ ನಿಮ್ಗಿಂತ ಹೆಚ್ಚು ಭಾಗ್ಯಗಳು ಕೊಟ್ಟಾರ. ಇವತ್ತು ಅವ್ರು ಹೇಳಿ ಹೆಸರಿರ್ಲಾರ್ದಂಗೆ ಹೋಗ್ಯಾರ. ಅವ್ರು ಚಂದ್ರಶೇಖರ್ ರಾವ್, ಜಗನ್ಮೋಹನ್ ರೆಡ್ಡಿ ಅವ್ರು ಗ್ಯಾರಂಟಿ ಕೊಟ್ಟವ್ರೆ. ನಿಮ್ ಗ್ಯಾರಂಟಿಗಳು ನಿಮ್ಗೆ ಯಾವತ್ತೂ ಕೈ ಇಡಲ್ಲ. ಮನೆಗೆ ಹೋಗಿ ಉತ್ತರ ಕರ್ನಾಟಕದೊಳಗೆ ಪ್ರತಿ ಕಿರಾಣಿ ಅಂಗಡಿಯೊಳಗೆ, ಪ್ರತಿ ಪಾಂಡಬಿ ಅಂಗಡಿದೊಳಗೆ ಶರಿ ಮಾರ್ಲಕ್ ಒಂದ್ ಕಡೆ ಹಚ್ಚಲತ್ತೀರಿ. ನಿಮ್ 2,000 ರೂಪಾಯಿಲಿಂದ ಅವ್ರ ಬದುಕು ಬಂಗಾರ ಆಗ್ತದ. ನಾನು ಈ ಸರ್ಕಾರಕ್ಕೆ ಸವಾಲನ್ನು ಹಾಕ್ತೇನೆ, ಎಲ್ಲಿ ತನಕ ನೀವು ವ್ಯಸನ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡಲ್ಲೋ, ಎಲ್ಲಿ ತನಕ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ಎಲ್ಲಿ ತನಕ ಮಾಡಲ್ಲೋ, ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಾತನಾಡ್ತೀನಿ. ದೇವದುರ್ಗಿ ಶಾಸಕಿ ಆಗಿರ್ತಕ್ಕಂಥ JDS ನ ಕರೆಮರೆ ಇದ್ರೆ, ಕರೆಮರೆ ತಾವು ಕೂಡ ಬಹಳಷ್ಟು ಭಾಷಣ ಮಾಡಿ, ಉದ್ದ ಭಾಷಣ ಮಾಡಿದ್ರು. ಕುಮಾರಸ್ವಾಮಿ ಅವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಅವರೇ ಇವತ್ತು ಸುವರ್ಣಸೌಧದ ಅಡಿಪಾಯ ಆಗ್ತಂತವ್ರು. ಎಲ್ಲೊಂದ್ ಕಡೆ ಯಾವುದೇ ಸರ್ಕಾರ ಬಂದ್ರು ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ವಹಿಸಲ್ವಾ? ಅಥವಾ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ನಿರ್ಲಕ್ಷ್ಯವ? ಅಥವಾ ಉತ್ತರ ಕರ್ನಾಟಕದ ರಾಜಕಾರಣಿಗಳ ನಿರ್ಲಕ್ಷ್ಯವ? ಅನೇಕರು ಈ ಉತ್ತರ ಕರ್ನಾಟಕವನ್ನ ಪ್ರತಿನಿಧಿ ಆಗಿರ್ತಕ್ಕಂಥ ವೀರೇಂದ್ರ ಪಾಟೀಲ್ ಇದ್ರು. ಅವತ್ತು ಮಧ್ಯ ಕರ್ನಾಟಕ ಸೇರಿದ್ರು ಕೂಡ JH ಪಟೇಲ್ ರವರಿದ್ರು. BD ಜತಿಯವರು ಈ ದೇಶದ ಉಪರಾಷ್ಟ್ರಪತಿ ಆಗಿದ್ರು. SR ಬೊಮ್ಮಾಯಿ ಅವರಿದ್ರು. ಇವ್ರು ಯಾರು ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಗಮನ ಹರಿಸಲಿಲ್ವಾ? ಇಲ್ಲ, ಈಗ ಉತ್ತರ ಕರ್ನಾಟಕದ ಬಗ್ಗೆ ನಮ್ಗೆಲ್ಲರಿಗಿರೋದು ಒಂದೇ ನೋವು ಸರ್. ಯಾಕಂದ್ರೆ ಉತ್ತರ ಕರ್ನಾಟಕ ಮೊದಲಿಂದನೂ ನಿರ್ಲಕ್ಷ್ಯಕ್ಕೊಳಗಾಗಿ ಬರೀ ಉತ್ತರ ಕರ್ನಾಟಕದ ಬಗ್ಗೆ ಬರೀ ಭಾಷಣ ಮಾಡೋದಾಗ್ಯದ ಹೊರತಾಗಿ ಇದು ಸುವರ್ಣಸೌಧ ಅಂದ್ರೆ ಬರೀ ಭಾಷಣದ ಒಂದು ವೇದಿಕೆ ಆಗ್ಯದ ಅಷ್ಟೇ. ಶಾಸಕರುಗಳು, ನಮ್ಮ ಉತ್ತರ ಕರ್ನಾಟಕದ ಭಾಗದ ರೈತರು, ಇವರೆಲ್ಲರೂ ಅವರು ಅಳಲು ತೋಡ್ಕೇಳಕ್ ಒಂದು ವೇದಿಕೆ ಆಗಿದೆ. ಅದನ್ನ ಬಿಟ್ಟರೆ ಒಂದು ಪರಿಹಾರ ಸಿಗ್ತಾ ಇಲ್ಲ. ಈಗ ನಾವು ಇಂದಿನ ರಾಜಕಾರಣಿಗಳನ್ನ ನೀವೆಲ್ಲ ಹೇಳಿದ್ರಿ, ಅವ್ರ ಬಗ್ಗೆ ನಮಗೆ ತುಂಬಾ ಗೌರವ ಅದ. ಆದ್ರೆ ಅಭಿವೃದ್ಧಿ ಆಗ್ಬೇಕಲ್ಲ. ಪಕ್ಷಾತೀತವಾಗಿ ಇವತ್ತು ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಈಗೇನು ಕಿತ್ತೂರ ಕರ್ನಾಟಕನಂಥದ್ದು ಬರೇ ಒಂದು ತಾರತಮ್ಯ, ಒಂದು ಭೇದ ಭಾವ ನಡೆದ. ಹಂಗಾಗಿ ನಮಗೇನು ಜಾಸ್ತಿ ಏನಿಲ್ಲ, ನಮ್ಮ ಬೇಡಿಕೆ ಅಷ್ಟೇ. ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಬೇಕು, ರೈತರ ಸಮಸ್ಯೆಗಳು ಬಗೆಹರಿಬೇಕು, ಮಹಿಳೆಯರಿಗೆ ಅವ್ರಿಗೆ ಸ್ವಾವಲಂಬಿ ಜೀವನ ಸಾಗಿಸ್ಲಿಕ್ಕೆ ಅವರಿಗೆ ಗುಡಿ ಕೈಗಾರಿಕೆಗಳು, ಚಿಕ್ಕ ಚಿಕ್ಕ ಒಂದು ಫ್ಯಾಕ್ಟ್ರಿಗಳು, ಇದನ್ನೆಲ್ಲ ಮಾಡಿಕೊಡ್ಬೇಕಂತೇಳಿ ನಮ್ಮೆಲ್ಲರ ಬೇಡಿಕೆ ಒಂದೇ. ಆದರೆ ಸರ್ಕಾರ ಗ್ಯಾರಂಟಿಗಳ ಮೇಲೆ ಅವಲಂಬಿತರಾಗಿ ಕೆಲಸ ಮಾಡ್ತಾರ. ಇದೇನು ತಾತ್ಕಾಲಿಕ, ಇದೆ ಗ್ಯಾರಂಟಿ ಯಾವುದು ಶಾಶ್ವತ ಅಲ್ಲ. ನಮ್ಮ ನಾಯಕರುಗಳು ಹಿಂದಕ್ಕೆಲ್ಲ ದೇವೇಗೌಡರು
ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ನೀರಾವರಿ ಕೊಟ್ಟಾರ. ಇವತ್ತು ಅದು ಕೊಟ್ಟು ಅವ್ರೇನು ಶಾಶ್ವತವಾದಂಥ ಯೋಜನೆಗಳು ಮಾಡಬೇಕು. ಅದೆಲ್ಲ ಬಿಟ್ಟು ಇವ್ರಿಗೆ ಗ್ಯಾರಂಟಿಗಳು ಬೆನ್ನತ್ತಿರಂದ್ರೆ ನಿಜವಾಗ್ಲೂ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಜನ ಪಾಠ ಕಲಿಸ್ತಾರೆ. ಕೃಷ್ಣ ನಾಯಕರವರೇ, ತಾವು ಕೂಡ ಹೂವಿನಡಗಲಿ ಶಾಸಕರಿದ್ದಾರೆ. ತಾವು ಹೇಳ್ತಾ ಇದ್ರಿ ಅನುದಾನಗಳಿಲ್ಲ, ರಸ್ತೆಗಳು ರಿಪೇರಿ ಮಾಡ್ಸಕ್ ಆಗ್ತಿಲ್ಲ, ಜನಗಳ ಸಣ್ಣ ಪುಟ್ಟ ಸಮಸ್ಯೆಗಳು ನಾವು ಕೈಯಿಂದ ಹಾಕುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೀವು ಗ್ಯಾರಂಟಿಯನ್ನ ಕಂಪ್ಲೀಟ್ ಆಗಿ ನಮಗೆ ಬೇಡ, ಗ್ಯಾರಂಟಿ ಬೇಡ ಅಂತ ಯಾವತ್ತೂ ಕೂಡ ಬಾಯಿ ಬಿಟ್ಟು ಹೇಳಲ್ಲ. ನಿಮಗೆ ಗ್ಯಾರಂಟಿಯೂ ಬೇಕು, ಅನುದಾನವೂ ಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಎಲ್ಲದರ ನಡುವೆ ಉತ್ತರ ಕರ್ನಾಟಕ ಮತ್ತಷ್ಟು ಹಿಂದುಳಿದಿದೆಯಾ? ಅಲ್ಲ, ಇವತ್ತು ಉತ್ತರ ಕರ್ನಾಟಕ ಮತ್ತು ನಾರ್ತ್ ಕರ್ನಾಟಕ ಎರಡು ನೋಡಿದ್ರೆ ಬಹಳ ಬೇಜಾರಾಗುತ್ತೆ. ಸೌತ್ ಕರ್ನಾಟಕ ಮತ್ತು ಇದು ನಾವು ನಾರ್ತ್ ಕರ್ನಾಟಕ ನೋಡಿದ್ರೆ ಬಹಳ ಬೇಜಾರಾಗುತ್ತೆ. ಅಲ್ಲಿ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಬೆಳೆದಂತ ಬೆಳೆಗಳಿಗೆ ಬೆಲೆ ಸಿಗುತ್ತೆ. ಅಲ್ಲಿ ಸಿಟಿಯಲ್ಲಿ ಹೂವು ಅಂತೇಳಿ ಮಾಡ್ಕೊಳ್ತಾರೆ, ತರಕಾರಿ ಅಂತೇಳಿ ಮಾಡ್ಕೊಳ್ತಾರೆ, ಹೆಂಗೊಂದು ಜೀವನ ಮಾಡ್ಕೊಂಡು ಬಹಳ ಅಚ್ಚುಕಟ್ಟಾಗಿದ್ದಾರೆ. ಇವತ್ತು ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಬೆಳೆದಂತ ಬೆಳೆಗಳಿಗೆ ಇವತ್ತು ಯಾವುದು ಬೆಲೆ ಇಲ್ಲ. ಯಾವುದೇ ರೀತಿ ಇವತ್ತು ಯಾವ ರೀತಿ ಪರಿಸ್ಥಿತಿ ಇದೆ ಅಂತಂದ್ರೆ, ಮಳೆ ಬಂದಾಗ ಅವರ ಹೊಲಗಳಿಗೆ ಹೋಗಿ ಆ ಬೆಳೆದಂತ ಬೆಳೆಗೆ ತಗೊಂಡ್ಬರಕ್ಕಾಗಲ್ಲ, ಆ ರೀತಿಯ ಪರಿಸ್ಥಿತಿ ಇದೆ. ಇವತ್ತು ಶೈಕ್ಷಣಿಕವಾಗಿ ನೋಡಿದ್ರೆ ಎಷ್ಟು ನಾವು ಹಿಂದೆ ಉಳಿದಿದ್ದೀವಿ ಅಂತಂದ್ರೆ, ಇವತ್ತು ಶಾಲೆಗಳು ಆ ಕಟ್ಟಿದ ಕಟ್ಟಡಗಳು ಸೋರ್ತದಾವೆ. ಏನಾದ್ರು ಮಳೆ ಬಂತಂತಂದ್ರೆ ಎಷ್ಟೋ ಶಾಲೆಗಳಲ್ಲಿ ರಜಾ ಮಾಡ್ತಾರೆ, ಟೀಚರ್ಗಳ ಕೊರತೆ, ಶೌಚಾಲಯಗಳು ನೋಡೋಕ್ಕಾಗಲ್ಲ, ಕಾಂಪೌಂಡ್ಗಳು ಹೇಗಿದಾವೆ ಅಂತೇಳಿ, ಯಾವುದೇ ಕಾರ್ಖಾನೆಗಳಿಲ್ಲ. ನಾವೆಲ್ಲ ಹೇಳ್ತೀವಿ ನಮ್ಮ ಹತ್ರ ಜಾಗ ಇದೆ, ನೀರಿದೆ, ಎಲ್ಲ ಸೌಲಭ್ಯ ಇದಾವೆ, ಯಾಕೆ ಕಾರ್ಖಾನೆ ಓಪನ್ ಮಾಡ್ಕೊಂಡು ಉದ್ಯೋಗ ಸೃಷ್ಟಿ ಮಾಡಬಾರ್ದು ಅಂತೇಳಿ. ಆದ್ರೂ ಕೂಡ ಯಾವುದೇ ರೀತಿಯ ಗಮನ ಹರಿಸಲ್ಲ. ನಮ್ಮ ಅಕ್ಕರು ಹೇಳ್ದಂಗೆ ಗ್ಯಾರಂಟಿ ಯೋಜನೆ ಒಂದು ಬಹಳಷ್ಟು ಅವರು ನಂಬಿದ್ದಾರೆ. ನಾಳೆ ಯಾರಿಗೆ ಗ್ಯಾರಂಟಿ ಕೊಡ್ತಾ ಇದೀವಿ ಅವ್ರು ವೋಟ್ ಹಾಕ್ತಾರ ಅಂತೇಳಿ. ಆ ಗ್ಯಾರಂಟಿಯಿಂದ ಏನ್ ಸಾಧನೆ ಮಾಡಕೊಟ್ಟಿದ್ದಾರೆ? ಯಾವ 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 ಅವರ ಅವರ ಭವಿಷ್ಯವನ್ನು ಕಲ್ಸಕ್ಕಾಗುತ್ತೆ? ಯಾವ ಅವರ ಮಕ್ಕಳನ್ನು ನಾಳೆ ಉನ್ನತ ಸ್ಥಾನದಲ್ಲಿ ಆ ಗ್ಯಾರಂಟಿ ಯೋಜನೆಯಿಂದ ಮಾಡಕ್ಕಾಗುತ್ತೆ? ಇವರು ನಮ್ಮ ಅಕ್ಕ ಹೇಳ್ದಂಗೆ ಶಾಶ್ವತ ನೀರಾವರಿ ಮಾಡಿ ಅವ್ರಿಗೆ ಏನ್ ಬೇಕು ಒಳ್ಳೆ ರೀತಿಯ ಗೊಬ್ಬರ, ಬೀಜ, ನೀರಾವರಿ ಸೌಲಭ್ಯ ಮಾಡ್ಬಿಟ್ರೆ ಅವರೇ ಬೆಳೆದು ಅವರೇ ಅವರ ಕಾಲ ಮೇಲೆ ನಿಂತು ಇನ್ನು ಸರ್ಕಾರಕ್ಕೆ ಒಳ್ಳೆ ರೀತಿಯಿಂದ ಟ್ಯಾಕ್ಸ್ ಕಟ್ಟೋ ರೀತಿಯಿಂದ ಅವ್ರು ಆಗ್ತಾರಂತೆ. ನಿಮ್ಮನ್ನ ಪ್ರತಿನಿಧಿಸ್ತಕ್ಕಂತ ಮಂತ್ರಿಗಳು, ಶಾಸಕರುಗಳು ಸಾವಿರಾರು ಕೋಟಿಗೆ ಬೆಲೆ ಬಾಳ್ತಾರೆ. ಅವರ ಸಕ್ಕರೆ ಫ್ಯಾಕ್ಟರಿಗಳಿದ್ದಾವೆ. ಸುಮಾರು ಉತ್ತರ ಕನ್ನಡ ಭಾಗದಲ್ಲಿ 56 ಕಬ್ಬು ಫ್ಯಾಕ್ಟರಿಗಳಿದಾವೆ. ಒಂದು ಕಬ್ಬು ಫ್ಯಾಕ್ಟರಿಗಳನ್ನ ಸ್ಥಾಪನೆ ಮಾಡಕ್ಕೆ 300 ಕೋಟಿಗೂ ಹೆಚ್ಚು ಬೇಕಾಗಿರ್ತಕ್ಕಂಥದ್ದು. ಆದ್ರೂ ಕೂಡ ಯಾಕೆ ಈ ಶ್ರೀಮಂತ ರಾಜಕಾರಣಿಗಳ ನೀವು ಆಯ್ಕೆ ಮಾಡಿ ಎಡವಟ್ಟು ಮಾಡ್ಕೊಂಡಿದ್ದೀರಾ? ಅವರಿಗೆ ನೀವು ಇಲ್ಲೇ ಇರಬೇಕು ಅನ್ನೋ ಒಂದು ಸ್ಟ್ರಾಟಜಿನ? ಹಿತಾಸಕ್ತಿಯ ಕೊರತೆ ಮತ್ತೊಂದು ಇನ್ನೊಂದು ಆ ಕಡೆ ಸೌತ್ ಕಡೆ ಜಾಸ್ತಿ ಒಲವು ಇರೋದ್ರಿಂದ ನಮ್ಮ ನಾಯಕರಿಗೆ ಈ ಕಡೆ ಅವ್ರಿಗೆ ಏನು ಡೆವಲಪ್ಮೆಂಟ್ ಮಾಡ್ಬೇಕನ್ನೋ ಆಶಯನೇ ಇಲ್ಲ. ಸೊ ನಮ್ದೇ ಫಾಲ್ಟ್ ಅಂತ ಹೇಳ್ತೀನಿ ನಾನು, ಜನತೆದೇ ಫಾಲ್ಟ್. ನಾವು ಆಯ್ಕೆ ಮಾಡ್ತಿರುವಂತ ನಾಯಕರೇ, ನಾವೇ ಆಯ್ಕೆ ಮಾಡಿ ಕಳಿಸ್ತಾ ಇರುವಂತ ನಾಯಕರೇ ನಮ್ಮ ತಪ್ಪಿನಿಂದ ಆಯ್ಕೆಯಾಗಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಯಾರುನು ಉತ್ತರ ಕರ್ನಾಟಕದ 10 ವರ್ಷದಿಂದ ಇಲ್ಲಿ ಸೆಷನ್ ನಡೀತಾ ಇದೆ. ನಾವು ನೋಡ್ತಾನೆ ಇದೀವಿ, ಚಿಕ್ಕವರಿದ್ದಾಗಿಂದ ನೋಡ್ತಾ ಇದೀವಿ. ಪ್ರತಿ ಸಲ ಇದೊಂದು ಪಿಕ್ನಿಕ್ ಸ್ಪಾಟ್ ಆ ತರ ಆಗುತ್ತೆ. ಇಲ್ಲಿ ಬರ್ತಾರೆ, ಗೋವಾಗ್ ಹೋಗ್ತಾರೆ, ಸೌದತ್ತಿ ಎಲ್ಲಮ್ಗೆ ಹೋಗ್ತಾರೆ, ಕೊಲ್ಲಾಪುರಕ್ಕೆ ಹೋಗ್ತಾರೆ, ಇಲ್ಲಿ ಬದ್ನಿಕಾಯಿ ಎಣ್ಗಾಯಿ ತಿಂತಾರೆ, ಹೊರಟೋಗ್ಬಿಡ್ತಾರೆ ಕರದಂಟು ತಿಂದು. ಸೊ ಇಲ್ಲಿ ಅಭಿವೃದ್ಧಿ ಅಂತೂ ಏನು ಆಗ್ತಾನೆ ಇಲ್ಲ. ಸೊ ಉತ್ತರ ಕರ್ನಾಟಕ ಇನ್ನು ನಾವು ಯುವ ಜನತೆ ನಾವು ಗಟ್ಟಿಯಾಗಿ ನಿಲ್ಬೇಕು. ನಮ್ಮ ನಾಯಕರು ಹೆಂಗಿರ್ಬೇಕು ಅನ್ನೋದು ನಮ್ ಕೈಯಲ್ಲಿದೆ. ಯಾಕಂದ್ರೆ ಇಲ್ಲಿ ಯಾವ ಡೆವಲಪ್ಮೆಂಟ್ಸ್ ಆಗ್ತಾನೆ ಇಲ್ಲ. ನಮಗೆ ಎಷ್ಟೊಂದು ಉದ್ಯೋಗ ಅವಕಾಶ ಸಿಗ್ಬೇಕಾಗಿತ್ತು ಇಷ್ಟೊತ್ತಾಗ್ಲೆ. ರಿಸೋರ್ಸಸ್ ಇಲ್ಲಿಂದ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ನಮ್ಮ ಬೆಳೆಯನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಎಷ್ಟೊಂದು. ಸೊ ಎಕ್ಸ್ಪೋರ್ಟ್ ಆಗಿ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದ್ರೆ ಇಲ್ಲಿ ನಾವು ಉತ್ಪನ್ನ ಬೆಳೆದ್ರೂ ನಮಗೇನು ಸಿಗ್ತಾ ಇಲ್ಲ. ರೈತರಿಗೆ ಎಷ್ಟೊಂದು ಸಂಕಷ್ಟದಲ್ಲಿದ್ದಾರೆ. ಸೊ ಉತ್ತರ ಕರ್ನಾಟಕ ಭಾಗದಲ್ಲಿ ಯುವ ಜನತೆಗೆ ಅವಕಾಶ ಸಿಗ್ಬೇಕು. ಇನ್ನು ನಾವು ಆಯ್ಕೆ ಮಾಡುವಂತ ನಾಯಕರು ನಮ್ಮ ಕೈಯಲ್ಲಿ ಇರಬೇಕು ಅನ್ನೋದು ನಾ ಜನತೆಗೆ ರಿಕ್ವೆಸ್ಟ್ ಮಾಡಕೊಂತೀನಿ. ಇನ್ನು ನಾಯಕರನ್ನ ಚೆನ್ನಾಗಿ ಆಯ್ಕೆ ಮಾಡ್ಬೇಕು. ಯಾಕಂತಂದ್ರೆ ಇಷ್ಟು ದಿವಸ ಆಯ್ಕೆ ಮಾಡಿದವರೆಲ್ಲ ನಮಗೆ ಇದನ್ನೆಲ್ಲ ಲಾಸನ್ನೇ ಮಾಡಿಬಿಟ್ಟಿದ್ದಾರೆ, ಡೆವಲಪ್ಮೆಂಟ್ ಏನು ಮಾಡಿಲ್ಲ ಅಂತ. ಒಂದಷ್ಟು MLAಗಳು ಅವರೆಲ್ಲ ಸೆಲ್ಫ್ ಮೇಡ್ MLAಗಳಾಗಿರ್ತಕ್ಕಂಥದ್ದು, ಜನರ ಜೊತೆ ಇದ್ದು ಜನರ ಜೊತೆ ಗುರ್ಸ್ಕೊಂಡು. ಇಲ್ಲೆಲ್ಲ ಲೆಗಾಸಿಗಳು, ಫ್ಯಾಮಿಲಿ ಲೆಗಾಸಿಗಳು, ಆ ಫ್ಯಾಮಿಲಿ, ಈ ಫ್ಯಾಮಿಲಿ, ಕೋರೆ ಫ್ಯಾಮಿಲಿ, ಕತ್ತಿ ಫ್ಯಾಮಿಲಿ, ಅದೇನೋ ಸಾವುಕಾರ ಫ್ಯಾಮಿಲಿ ಅಂತೆ, ಅದೇನೋ ಉಕ್ಕೇರಿ ಫ್ಯಾಮಿಲಿ ಅಂತ ಹೇಳಿದೆ. ಅವರೆಲ್ಲರೂ ಕೂಡ ಸಾವಿರಾರು ಕೋಟಿ ಒಡೆಯರಿದ್ದಾರೆ. ಅವರು ಸಚಿವರಾಗಿದ್ರು, ಉಸ್ತುವಾರಿ ಸಚಿವರಾಗಿದ್ರು, ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಇದ್ರು, ಕೃಷಿ ಸಚಿವರಾಗಿದ್ರು, ಎಲ್ಲಾ ಸಚಿವರುಗಳು ಕೂಡ ಆಗಿದ್ರು. ಬಹುಶಃ ಅವರು ತಮ್ಮ ಜನಗಳನ್ನ ಅಲ್ಲೇ ಇಡ್ಬೇಕಂತ ಸ್ಟ್ರಾಟಜಿನ. ಈಗ ಒಂದಷ್ಟು ಜನ ಕಾಳಜಿ ವ್ಯಕ್ತಪಡಿಸ್ತಾರೆ, ನಮ್ಮ ಕ್ಷೇತ್ರ ಅನುದಾನ ಇಲ್ಲ, ಕೆಲಸ ಆಗಿಲ್ಲ ಅಂತ ಕರೆಂಬರ್ ಹೇಳ್ತಾರೆ. ಆದ್ರೆ ಅವರಿಗೆ ಕೆಲಸ ಆದ್ರೆ ಯಾರು ಮಾತು ಕೇಳಲ್ಲ ಅಂತ ಸ್ಟ್ರಾಟಜಿನ. ಇವರು ಕೂಡ ಹೊಣೆಗಾರ ಅಲ್ವಾ? ಇದರಲ್ಲಿ ಎಲ್ಲರೂ ಹೊಣೆಗಾರರು. ಮುಖ್ಯವಾಗಿ ಇವತ್ತು ಆಡಳಿತ ಪಕ್ಷ ಆಗಿರಲಿ, ವಿರೋಧ ಪಕ್ಷ ಆಗಿರಲಿ, ಮತ್ತು ಇವರೆಲ್ಲ ಈಗ ಏನಾಗಿದೆ, ಈಗ ಉತ್ತರ ಕರ್ನಾಟಕ ಏನ್ ಬೇಡಿಕೆ 13ನೇ ವರ್ಷ ಈ ಸುವರ್ಣಸೌಧದಲ್ಲಿ ನಡೀತಕ್ಕಂಥ ಅಧಿವೇಶನ. ಮೊದಲನೇ ಮಾತಿಗೆ ಈ ಉತ್ತರ ಕರ್ನಾಟಕದಲ್ಲಿ ಮತ್ತೆ ವಿಶೇಷವಾಗಿ ಬೆಳಗಾವಿಗೆ
ಕುಮಾರಸ್ವಾಮಿ ಅವರು ಮೊದಲನೇ ಸರ್ತಿ 2020 ಏನ್ ಮುಖ್ಯಮಂತ್ರಿ ಆದ್ರು ಆ ಸಂದರ್ಭದಲ್ಲಿ ಗಡಿ ಭಾಗದ ಸಮಸ್ಯೆಗಳೇನು ಇತ್ತು, ಆ ಗಡಿ ಭಾಗದ ಸಮಸ್ಯೆಗಳನ್ನ ನಿರ್ನಾಮ ಆಗ್ಲಿ ಅಂತ ಹೇಳಿ ಇಲ್ಲಿ ಅಡಿಗೆಲ್ಲ ಮಾಡಿ, ಇಲ್ಲಿ ಸುವರ್ಣಸೌಧನ ಮಾಡಿ, ಉತ್ತರ ಕರ್ನಾಟಕದ ಪ್ರತಿಯೊಂದು ಏನೋ ಸಮಸ್ಯೆಗಳಿದ್ರು ಕೂಡ ಇಲ್ಲಿ ಬಗೆಹರಿಸುವಂತ ಕೆಲಸ ಆಗ್ಲಿ ಅನ್ನುವಂತ ಭಾವನೆಯಿಂದ ಕುಮಾರಸ್ವಾಮಿ ಅವರು ಮಾಡಿದ್ರು. ಆದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ ಕುಮಾರಸ್ವಾಮಿ ಅವರು ಎಲ್ಲಿ ಮೊದಲು ಅಡಿಗಲ್ ಹಾಕಿದ್ರು ಅದನ್ನು ಬಿಟ್ಟು ಮತ್ತೆ ಬೇರೆ ಕಡೆ ಹಿಂಗೆ ರಾಜಕೀಯ ವ್ಯತ್ಯಾಸಗಳಿಂದ ಹಿಂದೆ ಮುಂದೆ ಆಯ್ತು. ಆದ್ರೆ ಇವತ್ತು ಏನ್ ನಡೀತಾ ಇದೆ, ಇವತ್ತು ಏನ್ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಬೇಕು, ರೈತರಿಗೆ ಬೇಕು, ಕಾರ್ಮಿಕರಿಗೆ ಬೇಕು, ಇಂಥ ಏನ್ ಡೆವಲಪ್ಮೆಂಟ್ ಆಗ್ಬೇಕಾಗಿರೋದು ಇವತ್ತಿನವರೆಗೂ ಆಗಿಲ್ಲ. ಇವತ್ತೇನಾಗ್ತಾ ಇದೆ, ದಕ್ಷಿಣ ಭಾಗದ ಎಲ್ಲ MLAಗಳು ಹೋದ ಬಾರಿ ನಮ್ಮ ಇಲ್ಲಿ ಯಡಿಯೂರಪ್ಪ ಸರ್ಕಾರ ಇವ್ರದ್ದು ನಮ್ಮ ಕುಮಾರಸ್ವಾಮಿ ಅವ್ರದ್ದು ಇದ್ದಾಗ ಇಲ್ಲಿ ನಮ್ಮ ವಸತಿ ಯೋಜನೆ, ನಮ್ಮ ಎಲ್ಲ ಶಾಸಕರುಗಳಿಗೆ ಇಲ್ಲೇ ಸುತ್ತಮುತ್ತ ವಸತಿ ಯೋಜನೆಗಳನ್ನ ಮಾಡಕ್ಕ ರೆಡಿ ಮಾಡಿದ್ರು. ಆ ರೆಡಿ ಮಾಡಿದ್ದನ್ನ ಬೆಂಗಳೂರಿನ ಕೆಲವೊಂದೆಲ್ಲ ಶಾಸಕರುಗಳು ಸೇರ್ಕೊಂಡು ಇಲ್ಲಿ ಮಾಡಕ್ ಹೋಗ್ಬೇಡಿ, ಈಗ ಈ ಸುವರ್ಣಸೌಧ ಆಗಿದ್ದಕ್ಕೇನೆ ಪ್ರತ್ಯೇಕ ರಾಜ್ಯನ ಕೇಳ್ತಾ ಇದ್ದಾರೆ, ಅದನ್ನೆಲ್ಲ ಮಾಡಿದ್ರೆ ಅವರು ಠಿಕಾನೆ ಹೂಡಿದ್ರೆ ಮತ್ತೆ ನಮಗೆ ಇಲ್ಲಿ ಅನ್ಯಾಯ ಆಗ್ತದೆ, ಬೇಡ ಮಾಡಕ್ ಹೋಗ್ಬೇಡಿ ಅಂತ ಹೇಳಿನೂ ತಡೆ ಮಾಡಿದ್ದಾರೆ. ಇವತ್ತು ಪ್ರತಿ ವರ್ಷ 50 ಕೋಟಿಯಿಂದ 40 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಯಾವ ಪುರುಷೋದ್ಧಾರಕ್ಕೆ ಮಾಡ್ತಾರೆ? ಬರೀ ಖರ್ಚು ಯಾವುದಕ್ಕೆ? ವಸತಿ ಯೋಜನೆಗೆ, ಊಟಕ್ಕೆ, ಉಳಿದಿದ್ದಕ್ಕೆ. ಇದೇ 50 ಕೋಟಿಯಲ್ಲಿ ಇಲ್ಲಿ ಸುತ್ತಮುತ್ತ ಮನೆಗಳನ್ನ, ಕ್ವಾರ್ಟರ್ಸ್ಗಳನ್ನ ಮಾಡಿದ್ರೆ ಆರಾಮಾಗಿ ಇರ್ಬೋದು. ಆದ್ರೆ ಮತ್ತೆ ಇವತ್ತು ನೀವೇನ್ ರಾಜಕಾರಣಿಗಳ ಬಗ್ಗೆ ಏನ್ ಹೇಳಿದ್ರಲ್ಲ, ಈ ರಾಜಕಾರಣಿಗಳು ಅಪ್ಪ ಬಿಟ್ರೆ ಮಗ, ಮಗ ಬಿಟ್ರೆ ಇದು, ಸಾಮಾನ್ಯ ಜನರು ಏನಿದಾರಲ್ಲ ಇವ್ರನ್ನ ನಂಬ್ಕೊಂಡು ನೀವೇ ಅಲ್ಲ ಓಟ್ ಹಾಕೋದು, ಅಪ್ಪ ಮಗ ಮೊಮ್ಮಕ್ಕಳಿಗೆಲ್ಲ ಓಟ್ ಹಾಕುವಂಥದ್ದು. ಸರ್, ಈಗ ತಾವು ಉತ್ತರ ಕರ್ನಾಟಕದ ಹೋರಾಟವನ್ನ ಮಾಡ್ತಾ ಇದಾರೆ. ಇವ್ರು ಹೇಳಿದ್ರು ಸಮಸ್ಯೆಗಳನ್ನ ಹೇಳ್ತಾ ಬಂದ್ರು ಅವರು. ಇವರೆಲ್ಲ ಸೆಲ್ಫ್ ಮೇಡ್ MLAs, ಇವರೆಲ್ಲ ಅಪ್ಪ ಮಗ ಮೊಮ್ಮಗ ಅವ್ರ ಫ್ಯಾಮಿಲಿಯಿಂದ ಬಂದವರಂತವ್ರು ಅಲ್ಲ. ಆಯ್ತಾ? ನೀವು ಕೂಡ ಹೋರಾಟಗಳನ್ನ ಮಾಡ್ತಾನೆ ಇದ್ದೀರಾ. ನಿಮ್ಮ MLAಗಳ ವಿರುದ್ಧ, ನಿಮ್ಮ ಸಚಿವರ ವಿರುದ್ಧ ನೀವು ಮಾಡ್ಲೇ ಇಲ್ಲ. ನೀವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದ್ರಿ. ಮಾಧ್ಯಮಗಳು ಬಂದಾಗ ಉತ್ತರ ಕರ್ನಾಟಕ ಅನ್ಯಾಯ ಅಂತ ಹೇಳಿದ್ರಿ. ಯಾರೋ ಒಂದಷ್ಟು ಜನ MLAಗಳು ಮಾತ್ರ ವಾಯ್ಸ್ ಅನ್ನು ರೈಸ್ ಮಾಡ್ತಾರೆ. ಇಲ್ಲಿ ಏನು ನಿಮ್ಮ MLAಗಳು ಮಿನಿಸ್ಟ್ರಿಗಳೇನು ಬಡವರೇನ್ರಿ? ಅವರು ಮಂತ್ರಿ ಸ್ಥಾನ ಕೊಟ್ಟಿರ್ಲಿಲ್ಲ. ಕಳೆದ ಸರ್ಕಾರ ಬಂದದಿಂದಲೂ 3-4 ಜನ ಮುಖ್ಯಮಂತ್ರಿಗಳಿದ್ರು. ಇಲ್ಲ ಅನೇಕ ಕೃಷಿ ಮಂತ್ರಿಗಳಾದ್ರು, RDPR ಮಂತ್ರಿಗಳಾದ್ರು, ಕಂದಾಯ ಮಂತ್ರಿಗಳಾದ್ರು. ಅವ್ರು ಯಾಕೆ ಮಾಡ್ತಿಲ್ಲ? ಅವ್ರು ನೀವು ಕೊಳ್ಪಟ್ಟಿ ಕೇಳುವಂತ ತಾಕತ್ತು ನಿಮಗೆ ಇರ್ಲಿಲ್ವಾ? ಈ ಅಧಿವೇಶನ ಹಿಂದಿನ ಎಲ್ಲ ಅಧಿವೇಶನಗಳಂತೆ ನಿರರ್ಥಕವಾಗಿದೆ, ಸಾರ್ಥಕ ಆಗಲೇ ಇಲ್ಲ. ಯಾಕಾಗಲಿಲ್ಲ ಅಂದ್ರೆ ನಮ್ಮ ಭಾಗದ 103 ಶಾಸಕರೇ ಸರಿಯಾದ ಹಾಜರಾತಿಯೊಂದಿಗೆ, ಸರಿಯಾದ ವಿಷಯದೊಂದಿಗೆ ನಮ್ಮ ಭಾಗದ ಜನರ ಜ್ವಲಂತ ಸಮಸ್ಯೆಗಳಿಗೆ ಚರ್ಚೆ ಮಾಡಲಿಲ್ಲ. ಅಷ್ಟು ಅವರಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲ ಅಂದಮೇಲೆ ನಾವು ಉದ್ಧಾರ ಆಗಲಿಕ್ಕೆ ಹೇಗೆ ಸಾಧ್ಯ? ಈ ಅಧಿವೇಶನ ಸಾರ್ಥ ಆಗಲಿಕ್ಕೆ ಹೇಗೆ ಸಾಧ್ಯ? ಆದರೂ ಕೂಡ ಒಂದು ಸ್ವಲ್ಪ ಮಟ್ಟಿನ ಸಮಾಧಾನ ಏನು ಅಂತಂದ್ರೆ, ನಾನು ಪಕ್ಷಾತೀತವಾಗಿ ಹೇಳುವುದಾದರೆ ಕೆಲವು ಶಾಸಕರು, ಉದಾಹರಣೆಗೆ ನಮ್ಮ ಬಸವ ಕಲ್ಯಾಣದ ಶರಣು ಸಲಗರ್ ಅವರು, ಹಾಗೆ ನಮ್ಮ ಗುರುಮಠಕಲ್ ಶಾಸಕರು ಶರಣಗೌಡ ಕಂದಕೂರ್ ಅವರು, ಹಾಗೆ ನಮ್ಮ ಬಾಗಲಕೋಟೆಯ ಪದವೀಧರ ಮತಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಹನುಮಂತ ನಿರಾಣಿ ಅವರು, PH ಪೂಜಾರಿ ಅವರು, ಕೆಲವು ಅಮ್ಮ ತಾಯಿಯವರು, ಇವರೆಲ್ಲ ಶಾಸಕರು ಕೆಲವರು ಏನ್ ಮಾಡಿದ್ರು ಅಂತಂದ್ರೆ ಚರ್ಚೆಯನ್ನು ಮಾಡಿದ್ರು. ಆದ್ರೆ ಬರೇ ಚರ್ಚೆ ಆದ್ರೆ ನಮಗೆ ಪರಿಹಾರ ಅಲ್ಲ. ಈ ಅಧಿವೇಶನದಲ್ಲಿ ತೀರ್ಮಾನಗಳಾಗಬೇಕು. ಏನ್ ತೀರ್ಮಾನಗಳಾಗಬೇಕು? ನಾವು ಉತ್ತರ ಕರ್ನಾಟಕದ ಜನತೆಯ ಪರವಾಗಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿ 15 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದೆ. ಈ ಬೆಳಗಾವಿಯನ್ನ ಈ ರಾಜ್ಯದ 2ನೇ ರಾಜಧಾನಿಯನ್ನಾಗಿ ಘೋಷಣೆ ಮಾಡ್ರಿ ಅಂತಕೊಂಡು ಹೋರಾಟ ಮಾಡಿದ್ವಿ. ಈ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಕಚೇರಿಗಳನ್ನ ಸ್ಥಳಾಂತರ ಮಾಡಿ ನೀವು ಹೋರಾಟಗಳನ್ನು ಮಾಡ್ತಾನೆ ಇದ್ರೆ ಹೋರಾಟ ಮುಂದುವರೆದಿ ಹೋಗಿದೆ. ನಿಮ್ಮಲ್ಲಿರ್ತಕ್ಕಂಥ ನಾಯಕರ ಕೊಳ್ಳಪಟ್ಟಿ ಹಿಡಿದು ಕೇಳೋ ತಾಕತ್ತು ನಿಮಗಿಲ್ಲ. ಆಯ್ತಾ? 15 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಸರ್, ನಿಮ್ಮ ಮುಖ ನೋಡಿದ್ರೆ ಉಗ್ರ ಹೋರಾಡ್ತಾ ಇದ್ದೀರಾ. ನಿಮ್ಮ ಹೋರಾಟ ನೀರಿನ ಮೇಲೆ ಹೋಮ ಆದಂಗಿದೆ. ಹೋಮನೇ ಆಗ್ತದೆ ಸರ್. ನಾವು ಹೇಳೋದು ಇಷ್ಟೇ, ದಕ್ಷಿಣ ಕರ್ನಾಟಕದ ರಾಜಕಾರಣಿಗಳು ಅತಿ ಚಾಣಾಕ್ಷರು. ಉತ್ತರ ಕರ್ನಾಟಕ ದಡ್ರ 5-5, 3-4 ಫ್ಯಾಕ್ಟ್ರಿ ಇಟ್ಕೊಂಡಿದಾರೆ. ಕಬ್ಬಿನ ಫ್ಯಾಕ್ಟ್ರಿ ಆಯ್ತಾ? 5,000 ಕೋಟಿ ಆರಾಧ ದಡ್ರು ಇದಾರ. ದಡ್ರ ಕಬ್ಬಿನ ಫ್ಯಾಕ್ಟ್ರಿ. 20 ವರ್ಷದ ಅವಧಿಯಲ್ಲಿ ಉತ್ತರ ಕರ್ನಾಟಕಕ್ಕೆ ಎಷ್ಟು ವರ್ಷ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ರಿ ನೀವು? ಎಷ್ಟು ವರ್ಷ ಕೊಟ್ಟಿದ್ರಿ? 12 ವರ್ಷ, 13 ವರ್ಷ. 12-13 ವರ್ಷದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು? ಒಬ್ಬರಿಗಾದ್ರೂ ಉತ್ತರ ಕರ್ನಾಟಕದಿಂದ ಪೂರ್ಣಾವಧಿ ಮುಖ್ಯಮಂತ್ರಿ ಆಗುವಂತ ಅವಕಾಶ ಸಿಕ್ಕಿದೆ ಇಲ್ಲಿವರೆಗೂ? ಇದನ್ನ ಮಾಡಿದಂತವ್ರು ಯಾರು? ಲೆಕ್ಕಾಚಾರ ಮಾಡಿ ಉತ್ತರ ಕರ್ನಾಟಕವನ್ನ ಹಾಳು ಮಾಡ್ತಿರೋರು ಇದೇ ದಕ್ಷಿಣ ಕರ್ನಾಟಕದ ಶಾಸಕರು. ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೇನೆ. ಉತ್ತರ ಕರ್ನಾಟಕದ ಜನ ಇವತ್ತು ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬಂದಿದೆ. ಗುಳೆ ಹೋಗ್ತಾರೆ ನಮ್ಮ ಉತ್ತರ ಕರ್ನಾಟಕದಿಂದ, ಯಾದಗಿರಿ, ಕೊಪ್ಪಳ, ಬಳ್ಳಾರಿಯಿಂದ, ಇದೇ ಗೋವಾ ಗುಳೆ ಹೋಗ್ತಾರೆ ಜನ. ಬೇಸಿಗೆಲ್ ದುಡಿಯಕ್ಕೆ ಅಲ್ಲಿಗೆ ಹೋಗ್ತಾರೆ, ಉತ್ತರ ಭಾರತಕ್ಕೆ ಹೋಗ್ತಾರೆ. ಇವತ್ತು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕಲ್ತ್ರೆ ವಯಸ್ಸಾಗಿರೋ ತಂದೆ ತಾಯಿಯನ್ನ ಬಿಟ್ಟು ಬೆಂಗಳೂರಿಗೋ, ಮುಂಬೈಗೋ, ಪುಣೆಗೋ ಹೋಗ್ಬೇಕು. ಯಾರ್ ಗಂಟತ್ರಿ ಪಾಪ ಎಲ್ಲ?
ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋರು, ಉತ್ತರ ಕರ್ನಾಟಕದ ಬಗ್ಗೆ ಇಲ್ಲಿ ಬಂದು ಸೆಷನ್ ಮಾಡುವಂತವ್ರು ಉಂಡು ತಿಂದು ಗೋವಾಲ್ ರಾಜಕಾರಣ ಮಾಡಿ ಎಂಜಾಯ್ ಮಾಡಿ ಹೋಗೋದಲ್ಲ. ಉತ್ತರ ಕರ್ನಾಟಕಕ್ಕೆ ಏನ್ ನ್ಯಾಯ ಕೊಟ್ರಿ ನೀವು? ಆ ಬಗ್ಗೆ ಯಾರಿಗಾದ್ರೂ ಚಿಂತೆ ಇದೆಯಾ? ನಾನು ಹೇಳಿದೆ, ಇವ್ರು ಪಾಪ ಹೇಳಿದ್ರು, ಅವ್ರು ಎಲ್ಲ ದಕ್ಷಿಣ ಕರ್ನಾಟಕ ಶಾಸಕರೇ ಕಾರಣ ಅಂತ ಹೇಳಿದ್ರು, ಉತ್ತರ ಕರ್ನಾಟಕದ ಎಲ್ಲ ಸಂಪನ್ನರು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ನಾನು ಹೇಳಿದೆ, ಇಲ್ಲಿ ಮಂತ್ರಿ ಸ್ಥಾನ ಕೊಟ್ಟಿದ್ದಲ್ರಿ, ಇಲ್ಲೇ ಉಸ್ತುವಾರಿ ಮಂತ್ರಿ ಇದ್ದಾರೆ, ಹಿಂದಿನೂ ಮಂತ್ರಿ ಇದ್ರು, ಅವ್ರು ಏನು ಮಾಡಿದ್ರು ಅಂತ ನಾನು ಪ್ರಶ್ನೆ, ನೀವು ಅವ್ರನ್ನ ಪ್ರಶ್ನೆ ಮಾಡ್ಲೇ ಇಲ್ವಾ? ನಾವು ಮಾಡಿದೀವಿ, ಆದ್ರೆ ಇಲ್ಲಿದ್ದಂತ ಶಾಸಕರು ಏನಿದ್ದಾರೆ ನಿದ್ದೆಯಲ್ಲಿದ್ದಾರೆ. ಅವರನ್ನ ಬಡಿದೆಚ್ಚಿಸ್ಬೇಕಂತ ನಾವು ಎಷ್ಟೋ ಪ್ರಯತ್ನಗಳನ್ನು ಅವ್ರನ್ನ ಪದೇ ಪದೇ ಆಯ್ಕೆ ಮಾಡ್ತಿರಲ್ಲ, ಬಡಿದೆಬ್ಬಿಸೋದ್ ಬಿಟ್ಟು ಅವ್ರನ್ನ ಮತ್ತೆ ಅಧಿಕಾರವನ್ನು ಕೊಡ್ತಿರಲ್ಲ, ಯಾರ್ದು ತಪ್ಪು ಹಾಗಾದ್ರೆ? ಅವ್ರ ಮೇಲಿಟ್ಟಂತ ಭರವಸೆಯಿಂದ ಅವರನ್ನ ಗೆಲ್ಲಿಸ್ಕೊಂಡು ಸರಿ ಭರವಸೆ 1, 2, 3, 5, 25 ವರ್ಷ ಭರವಸೆನಾ? ನೀವು ರೈತರಿದ್ದೀರಾ ಸರ್, ಒಂದ್ಸರಿ ಕಬ್ಬು ಹೋರಾಟ ಅಂತೀರಾ, ಮೆಕ್ಕೆಜೋಳ ಹೋರಾಟ ಅಂತೀರಾ, ನಿಮ್ಮ ಎಲ್ಲ ಫ್ಯಾಕ್ಟ್ರಿಗಳ ಓನರ್ಗಳೇ ನಿಮ್ಮ MLAಗಳು, ನಿಮ್ಮ ಮಂತ್ರಿಗಳು. ಅದೇ ನಮ್ಮ ದುರ್ದೈವ. ಏನು ಇಲ್ಲಿ ಜನಪ್ರತಿನಿಧಿಗಳಿಗೆ ಉತ್ತರ ಕರ್ನಾಟಕದ ಬಗ್ಗಾಗಿ ನಾವೇ ನಮ್ಮ ದುರ್ದೈವನ ಅಂತ ಹೇಳ್ಬೇಕು. ಅದಕ್ಕೆ ನಾವು ಯಾರಿಗೆ ಓಟ್ ಹಾಕ್ತಿದ್ವಲ್ಲ, ತಾವೀಗ ಹೇಳ್ತಿದ್ರಿ ವಂಶಾವಳಿಯ ರಾಜಕಾರಣ ಮತ್ತೊಂದು ಅಂತೇಳಿ, ಯಾವ ಜನಪ್ರತಿನಿಧಿಗಳನ್ನು ನಾವು ಆರಿಸಿ ಕಳಿಸ್ತಿದ್ವಲ್ಲ ಅವ್ರಿಗೆ ಇಚ್ಛಾಶಕ್ತಿಯ ಸಂಪೂರ್ಣ ಕೊರತೆ, ಈ ಜನರ ಕಾಳಜಿ ಬಗ್ಗೆ ಕೊರತೆ. ನನಗನ್ನಿಸ್ತಾ ಇದೆ ಮುಂದೊಂದು ದಿನಮಾನದಲ್ಲಿ ಬದಲಾವಣೆ ಆಗಬೇಕು. ರೈತ ಸಂಘ ಅಂತಂತೂ ಕೆಳಗಮಟ್ಟದವರು ರಾಜಕಾರಣಕ್ಕೆ ಬಂದರೆ ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯ. ರೈತ ಸಂಘ 5 ಸಂಘ ಆಗೋಗ್ಬಿಟ್ಟಿದೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಇದ್ದಂತ ರೈತ ಸಂಘ, ಪುಟ್ಟಣ್ಣ ಇದ್ದಂತ ರೈತ ಸಂಘ ಎಲ್ಲೋ ಇದ್ದ ಗೊತ್ತಿಲ್ಲ. ಇವರಲ್ಲೇ ಲಾಬಿ, ಇವರಲ್ಲೇ ಇವ್ರದೇ ಹೋರಾಟದ್ದು. ಒಬ್ರು ಮೆಕ್ಕೆಜೋಳ ಹೋರಾಟಕ್ಕೆ ಒಂದು ರೈತ ಸಂಘ, ಕಬ್ಬಿಗೊಂದು ಹೋರಾಟ. ಯಾರು ನಿಮ್ಮಂತರ ಆನೆಸ್ಟ್ ಹೋರಾಟ ಮಾಡ್ತೀರಾ? ಬೆಂಗಳೂರು ಇನ್ಯಾರೋ ಲೀಡ್ ಮಾಡೋರು ಡೀಲ್ ಮಾಡ್ಕೊಂಡು ಅಥವಾ ವ್ಯವಸ್ಥೆನ ಹಾಳು ಮಾಡಿ ಹೋಗ್ತಾರೆ. ಸಲಗಾರವ್ರೆ, ತಾವು ಮಾತಾಡಿದ್ರಿ, ಗಂಭೀರವಾಗಿ ಮಾತಾಡಿದ್ರಿ, ನಿಮ್ಮದು ಸರ್ಕಾರ ಇತ್ತು, ತಾವು ಸರ್ಕಾರದ ಭಾಗ ಆಗಿದ್ರಿ, ಅವತ್ತು ಕೂಡ ನಿಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀವೆಷ್ಟು ಅಸಹಾಯಕರಲ್ವಾ? ನಾನು ನಮ್ಮ ಸರ್ಕಾರ ಎಲ್ಲ ಮಾಡ್ಯದಂತೇಳಿ ನಾನು ಯಾವತ್ತೂ ಹೇಳಕ್ ಹೋಗಿಲ್ಲ. ನಮ್ಮ ಸರ್ಕಾರದೊಳಗೂ ಕೂಡ ಉತ್ತರ ಕರ್ನಾಟಕದವ್ರಿಗೆ ಅನ್ಯಾಯ ಆಗಿದೆ. ಇದು ಪ್ರಾಮಾಣಿಕವಾದ ಮಾತು ಬರಬೇಕು. ಈ ಸರ್ಕಾರದೊಳಗೂ ಕೂಡ ಉತ್ತರ ಕರ್ನಾಟಕದವರಿಗೆ ಅದ್ರ ಡಬಲ್ ಅನ್ಯಾಯ ಆಗ್ತಾ ಇದೆ. ವಿಶೇಷವಾಗಿ ನನಗಿದ ಕಾರಣ ಏನ್ ಅನ್ಸ್ಲತ್ತಂದ್ರ, ಈ ಸರ್ಕಾರದೊಳಗೆ ಯಾರು ಸಚಿವರಹರ, ಯಾರು ಪ್ರಮುಖ ಸ್ಥಾನದೊಳಗರ, ಅವರೆಲ್ಲ ಬೆಂಗಳೂರದೊಳಗೆ 1970-80 ಸರಿ ಸುಮಾರು ಹುಟ್ಟಿ ಜನ್ಮ ತಗೊಂಡು ಕಾನ್ವೆಂಟ್ದೊಳಗೆ ಓದ್ದವ್ರೆ ಎಲ್ಲ ಸಚಿವರ. ಕಲ್ಯಾಣ ಕರ್ನಾಟಕದವ್ರು ಬಡವರದು ಕಷ್ಟ ನಷ್ಟ ಏನಿರ್ತಾವ್ರಿ ಎಂದೂ ನೋಡಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲ ಏನ್ ಕಷ್ಟದ ಅಂತ ಹೇಳಿ. ಬರೀ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮೋದಿ ಬಗ್ಗೆ ಮಾತನಾಡ್ತಾರೆ, ಟ್ರಂಪ್ ಬಗ್ಗೆ ಮಾತನಾಡ್ತಾರೆ, ಪುಟಿನ್ ಬಗ್ಗೆ ಮಾತನಾಡ್ತಾರೆ, RSS ಬಗ್ಗೆ ಮಾತನಾಡ್ತಾರೆ. ಬಹುಶಃ ನನಗನ್ಸುತ್ತೆ ಕಲಬುರಗಿ, ಯಾದಗಿರಿ, ಬೀದರ್, ಉತ್ತರ ಕರ್ನಾಟಕ ಅವರ ವಿಷನ್ ಮಾತಾಡೋದು ನೋಡಿದ್ರೆ ತುಂಬಾ ಅಭಿವೃದ್ಧಿ ಆಗಿದೆ ಅನ್ಸುತ್ತೆ ನನಗೆ. ನೀವು ಹೇಳ್ಬೇಕು, ನೀವು ಅಲ್ಲಿ ಲೋಕಲ್ MLA ಅಲ್ವಾ? ನೋಡ್ರಿ, ಏನೋ ಪುಸ್ತಕ ಓದಿ ಮಾತಾಡೋದೇ ಬೇರೆ. ನರೇಂದ್ರ ಮೋದಿ ಅವರಿಗೆ ಮಾತಾಡ್ತಕ್ಕಂಥ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕು ಅವ್ರಿಗೆ ಯಾವುದೂ ಇಲ್ಲ. ಅವ್ರು ಹುಟ್ಟೋದಕ್ಕಿಂತ ಮೊದಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿದ್ದು. ಇವತ್ತು ಅವ್ರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ, ನೀವು RDPR ಮಿನಿಸ್ಟರ್, ನಂದು ಬಸವ ಕಲ್ಯಾಣ ಮತಕ್ಷೇತ್ರದಾಗ ಒಂದ್ರೊಳಗೆ 50,000 ಜನ ಗುಳೆ ಹೋಗಿದಾರ. ಬೆಳಗ್ಗೆ ಟಾಯ್ಲೆಟ್ ಹೋಗ್ಬೇಕಂದ್ರೆ 45 ನಿಮಿಷ. ಬೆಳಗ್ಗೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ, ನಂದು ಒಂದು ಮತಕ್ಷೇತ್ರದೊಳಗೆ 50,000 ಜನ ಗುಳೆ ಹೋಗಿದ್ದಾರೆ ಬಾಂಬೆ, ಪೂನಾದೊಳಗೆ. ಪ್ರಿಯಾಂಕ್ ಖರ್ಗೆ ಅವರು, ನಿಮಗೆ ಪ್ರಶ್ನೆಯನ್ನ ಮಾಡ್ತೀರಾ ಸಲಗಾರ ಅವರು, ನಿಮ್ದೇ ಇಲಾಖೆ RDPR 50,000 ಜನ ಒಂದು ಕ್ಷೇತ್ರ ಗುಳೆ ಹೋಗ್ತೀರ ಅಂತ ಹೇಳಿದ್ರೆ ಏನ್ ಸ್ವಾಮಿ ಅರ್ಥ? ಪ್ಲೀಸ್. ಇವತ್ತು ಬಾಂಬೆದೊಳಗೆ ಜನ ನಮ್ಮ ಬಡವರು ರೋಡ್ ಮೇಲೆ ಮಕ್ಕೋತಾರ. ಅವರು ಟಾಯ್ಲೆಟ್ ಹೋಗ್ಬೇಕಂದ್ರ 45 ನಿಮಿಷ ಕ್ಯೂ ನಿಂದಿರ್ಬೇಕು. ಕಿಡ್ನಿ ಫೇಲ್ ಆಗಿ ಜನ ಬರ್ತಾರ. ಅವ್ರ ತಾಯಿ ತಂದೆ ಒಂದ್ ವೇಳೆ ಇಲ್ಲಿ ಸತ್ತರಂದ್ರ ಅವ್ರ ಮಣ್ಣಿಗೆ ಬಂದು ಕಲಿಯಲ್ಲ. ಇಂಥ ಪರಿಸ್ಥಿತಿ ಉತ್ತರ ಕರ್ನಾಟಕದ ಏನ್ ಸಚಿವರಲ್ಲ. ಇವತ್ತು ಫಾರ್ ಎಕ್ಸಾಂಪಲ್ ನಮ್ KKRDB ಚೇರ್ಮನ್ ಯಾರು? ಧರಮ್ ಸಿಂಗ್ ಸಾಹೇಬ್ರ ಮಗ. RDPR ಮಿನಿಸ್ಟರ್ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ. AICC ಅಧ್ಯಕ್ಷರು. ಅವರಿಗೆ ಈ ಬಡತನ ಅಂತಕ್ಕಂಥದ್ದು ಏನೂ ಗೊತ್ತಿಲ್ಲ. ಅವರಿಗೆ ಈ ಒಕ್ಕಲಿಗರ ಕಷ್ಟ ಏನದ ಅಂತಕ್ಕಂಥದ್ದು ಗೊತ್ತಿಲ್ಲ. ರೈತರಿಗೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಡತನ ಗೊತ್ತು. ನೊಂದು ಬೆಂದು ಬಸವಳಿದು ಈ ಸ್ಥಾನಕ್ಕೆ ಬಂದಿದ್ದಾರೆ. ನಾವು ಒಪ್ಕೊಳ್ತೀವಿ, ನಾವು ಒಪ್ಕೊಳ್ತೀವಿ. ಅದಕ್ಕಾಗಿ ಯಾರಿಗೆ ನಿಜವಾಗಿ ಅಧಿಕಾರ ಸಿಗ್ಬೇಕು ಅಂತವ್ರ ಅಧಿಕಾರದೊಳಗಿಲ್ಲ. ಆ ಕಾರಣಕ್ಕಾಗಿ ಈಗಲಾದ್ರೂ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ, ಅಜಯ್ ಸಿಂಗ್ ಅವರಿಗೆ, ನಿಮ್ಗ ಅವ್ರು ನೀವು ನೋಡ್ರಿ, ಒಂದು ತಿಂಗಳದೊಳಗ 4 ದಿವಸ ಮತಕ್ಷೇತ್ರದೊಳಗಿಲ್ಲ. ಅವ್ರ ಬಡವ್ರ ಕಷ್ಟ ಹೆಂಗ್ ಗೊತ್ತಾಗ್ತದೆ ಅವರಿಗೆ? ಗ್ರೇಟ್. ಅವ್ರ ಬಗ್ಗೆ ನಂಗೆ ಭಾರಿ ಖುಷಿ ಆಯ್ತು. ಕೃಷ್ಣ ಅವರೇ, ತಾವು ತುಂಬಾ ನೊಂದಿದ್ದೀರಿ. ಹಿಂದೆ PT ಪರಮೇಶ್ವರ್ ನಾಯಕ್ ಅಂತವ್ರು ಘಟಾನುಘಟಿಗಳನ್ನ ಸೋಲಿಸಿ ನೀವು ಗೆದ್ದಂತವ್ರು. ಪಾಪ ಊರೆಲ್ಲ ಸುತ್ತೀರಾ, ಮದುವೆಗೆ, ಸಾವಿಗೆ, ತಿಥಿಗೆ, ಕಬಡ್ಡಿ ಆಟಕ್ಕೆ, ಕ್ರಿಕೆಟ್ ಆಟಕ್ಕೆ, ಖೋ ಖೋ ಆಟಕ್ಕೆಲ್ಲ ಎಲ್ಲ ನಿಮ್ ಜೇಬಿಂದಲೇ ದುಡ್ಡು ಕೊಡ್ತೀರಿ ಅಂತ ಮಾಹಿತಿ ಬಂತು. ಇಡೀ ನನ್ನ ಕ್ಷೇತ್ರವನ್ನು ನಡ್ಕೊಂಡು ತಿರುಗಾಡಿ ನನ್ನ ಕ್ಷೇತ್ರಕ್ಕೆ ಶಾಲೆಗಳ ಕೊರತೆ ಏನಿದೆ, ಕೊಠಡಿಗಳ ಕೊರತೆ ಏನಿದೆ, ಎಷ್ಟು ದುರಸ್ತಿಲಿದ್ದಾವೆ, ಎಷ್ಟು ಟೋಟಲ್ ರಾಜ್ಯ ಹೆದ್ದಾರಿಗಳಿದ್ದಾವೆ, ಜಿಲ್ಲಾ ಮುಖ್ಯ ರಸ್ತೆಗಳಿದ್ದಾವೆ, ಎಷ್ಟು ಹಾಳಾಗಿದ್ದಾವೆ, ಎಷ್ಟು ಬೇಕಾಗಿದೆ, ನೀರಿನ ವಾಟರ್ ಫಿಲ್ಟರ್ ಎಷ್ಟು ಬೇಕು, ಬಸ್ ಸ್ಟ್ಯಾಂಡ್ಗಳು ಎಷ್ಟು ಬೇಕು, ಎಷ್ಟು
ಗುಡಿಗಳು ಜೀರ್ಣೋದ್ಧಾರ ಬೇಕಂತೇಳಿ ನನ್ನ ಹತ್ರ ಪಟ್ಟಿ ಮಾಡಿಕೊಂಡು ಎಲ್ಲದನ್ನು ನಾನು ಬಿಡಿ ಬಿಡಿಯಾಗಿ ಸರ್ಕಾರಕ್ಕೆ ಸದ್ದಾಗಿ ಹೇಳಿ ನಾನು ಸಬ್ಮಿಟ್ ಮಾಡಿದ್ದೀನಿ. ಏನು ನನಗೆ ಅನುದಾನ ಕೊಟ್ಟಿದ್ದಾರೆ? ಯಾವ ಅನುದಾನದಿಂದ ನಾನು ಅದನ್ನು ಅಭಿವೃದ್ಧಿ ಮಾಡಬೇಕು? ಹೇಗೆ? ನಾನು ಸುಮಾರು 700 ಎಕರೆ ಜಾಗ, ಅದು ತುಂಗಭದ್ರಾ ನದಿಯಿಂದ 2 ಕಿಲೋಮೀಟರ್ ದೂರದಲ್ಲಿದೆ, ಅಲ್ಲಿ ಕೊಟ್ಟು ಅಲ್ಲಿ ಒಂದು ಕಾರ್ಖಾನೆ ಮಾಡಿ ಅಂತೇಳಿ ಸರ್ಕಾರ ಕೇಳಿದ್ದೀನಿ. ಯಾವ ಕಾರ್ಖಾನೆ ಮಾಡಿದ್ದಾರೆ? ಕೃಷಿ ಬಿಟ್ಟರೆ ನಮಗೆ ಬೇರೆ ಏನು ಏನು ಬೇರೆ ಕೆಲಸ ಇದೆ? ಇವತ್ತು ನಮಗೆ ಆ ನಿರುದ್ಯೋಗದಿಂದ ಯಾವ ರೀತಿ ನಾವು ಅಭಿವೃದ್ಧಿ ಆಗಕ್ಕೆ ಸಾಧ್ಯ? ಹಾಗಾಗಿ ಸಂಪೂರ್ಣ ಉತ್ತರ ಕರ್ನಾಟಕವನ್ನು ಕಡೆಗಣಿಸಿದ್ದಾರೆ. ಎಲ್ಲಿಯವರೆಗೆ ಉತ್ತರ ಕರ್ನಾಟಕದ ಪ್ರತ್ಯೇಕ ಬಡ್ಜೆಟ್ ಆಗಲ್ಲ, ಅಲ್ಲಿವರೆಗೆ ಈ ಭಾಗದ ರೈತರಾಗಿಲ್ಲ ಎಲ್ಲರೂ ಕೂಡ ಆಗದೆ ಸಾಧ್ಯ. ಆದರೂ ಕೂಡ ಸರ್, ನಮ್ಮ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯವೇ ನಾವು ಒಪ್ಪಲ್ಲ. ನೀವು ಪ್ರತ್ಯೇಕ ರಾಜ್ಯ ಕೇಳ್ಬೋದು. ನಾವು ಅಖಂಡ ಕರ್ನಾಟಕದ ಬಗ್ಗೆ ನಾವು ಪ್ರಶ್ನೆ ಮಾಡೋದು ಆಯ್ತಾ? ನಾವು ದಕ್ಷಿಣ ಕರ್ನಾಟಕ, ನಾನು ಅಖಂಡ ಕರ್ನಾಟಕದ ಪ್ರತಿನಿಧಿ. ಎಸ್ ಸರ್, ಕರೆಮ್ಮವ್ರೆ, ಈಗ ನಿಮ್ಮ ಕ್ಷೇತ್ರದವರೇ, ನಿಮ್ಮ ಕ್ಷೇತ್ರದ ಎಕ್ಸ್ MLA ಮಂತ್ರಿ ಆಗಿದ್ರು, 3 ಬಾರಿ ಶಾಸಕರಾಗಿದ್ರು, ಅಭಿವೃದ್ಧಿ ಮಾಡ್ಲಿಲ್ವಾ? ಅಲ್ಲ ಸರ್, ಇದು ಉತ್ತರ ಕರ್ನಾಟಕದ ಚರ್ಚೆ, ಒಂದು ಕ್ಷೇತ್ರದ ಚರ್ಚೆ ಅಲ್ಲ ಇದು. ಆದ್ರೂ ಕೂಡ ನಮ್ಮಲ್ಲಿ ಕೂಡ ಸಾಕಷ್ಟು ನಮ್ಮ ತಾಲೂಕಿನ ಜನ ಮತ್ತೆ ನಮ್ಮ ಉತ್ತರ ಕರ್ನಾಟಕದ ಜನ, ಈಗ ನೋಡ್ರಿ ಶರಣ ಸಲಗರ್ ಅವ್ರಾಗ್ಲಿ, ಕೃಷ್ಣ ನಾಯಕರವರಿಗಾಗ್ಲಿ, ನಮ್ಮ ಕಂದಕೂರು ಶರಣಗೌಡರಾಗ್ಲಿ, ಅಂಥವ್ರಿಗೆಲ್ಲ ಯುವಕರಿಗೆ ಒಂದು ಅವಕಾಶ ಕೊಟ್ಟು ಎದಕ್ ಕೊಟ್ಟಾರ ಅಂದ್ರೆ ಅಭಿವೃದ್ಧಿ ಮಾಡ್ತಾರ, ಏನ್ ಆಗ್ತದ ಅಂತೇಳಿ. ಈಗ ನಮ್ಮ ಕನಸುಗಳನ್ನ ನುಚ್ಚು ಮಾಡೋಂಥ ಕೆಲಸ ಇವತ್ತು ನಡೆಯಕತ್ತದ ಸರ್ಕಾರದಲ್ಲಿ. ಯಾಕಂದ್ರೆ ನಾವು ಇವತ್ತು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಸಂಪೂರ್ಣ ನಮ್ಮ ಜನರಿಗೆ ಮೋಸ ಆಗ್ಯದ. ಯಾವುದೇ ಕಾರಣಕ್ಕೂ ಈಗ ನಮ್ದು ಹೇಳಿದ್ರೆ ಹೌದು, ನಿಜವಾಗ್ಲೂ ನಮ್ಮಲ್ಲಿ ಪ್ರಭಾವಿಗಳು ಗೆದ್ದಿದ್ರು ನನ್ನ ಕ್ಷೇತ್ರದಲ್ಲಿ. ಆದ್ರೂ ಕೂಡ ನನ್ನ ಕ್ಷೇತ್ರ ಜನ ಪ್ರಜಾಪ್ರಭುತ್ವನ ಎತ್ತಿ ಹಿಡಿದು ಇವತ್ತು ನನ್ನ ಮಹಿಳೆಗೆ ಅವಕಾಶ ಕೊಟ್ರ, ನಾನು ಕೂಡ ಪ್ರಾಮಾಣಿಕವಾಗಿ ನಮ್ಮ ತಾಲೂಕನ್ನ ಅಭಿವೃದ್ಧಿ ಮಾಡೋದಕ್ಕೆ ನಾನು ಸಾಕಷ್ಟು ಶ್ರಮ ವಹಿಸ್ತಾ ಇದ್ದೀನಿ ಸರ್. ಪಾಪ ತಾವು ಹೋರಾಟ ಮಾಡಿ ಹೋರಾಟ ನಿಮ್ಗೊಂದು ಅಸ್ತ್ರ ಆಗ್ಬಿಟ್ಟಿದೆ, ಅದೇ ಒಂದು ಉದ್ಯೋಗ ಆಗ್ಬಿಟ್ಟಿದೆ. ಉತ್ತರ ಕರ್ನಾಟಕ ಉದ್ಯೋಗ ಸರ್ಕಾರ ಕೊಡ್ತಾ ಇಲ್ಲ ನೋಡಿ. ಯಾವುದು ಸರ್ಕಾರ ಆಗಿರ್ಬೋದು, BJP, ಕಾಂಗ್ರೆಸ್, JDS, ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಮಾಡ್ಬೇಕಾದ್ರೆ ಇವ್ರಿಗೆ ಯಾವುದು ಸರ್ಕಾರಕ್ಕೆ ಕಾಳಜಿ ಇಲ್ಲ. ಬರೀ ಬರೋದು ವಿಧಾನಸೌಧದಲ್ಲಿ ಬರೋದು, ಇದನ್ನೇನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚನ್ನು ಮಾಡುದು, ಇದನ್ನೇನು ಮಜಾ ಮಾಡ್ದಂಗೆ ಹೋಗೋದು, ಇದೇ ರೀತಿ ನಡೆದಿದೆ. ಯಾವುದು ಸರ್ಕಾರ ಕೂಡ ಬಂದ್ರೆ ಇವರು ನಮ್ಮ ಸರ್ಕಾರ ಮಾಡ್ತಾರ, ಇವರು ನಮ್ಮ ಸರ್ಕಾರ ಮಾಡ್ತಾರ, ಇವರು ನಮ್ಮ ಸರ್ಕಾರ ಮಾಡ್ತಾರ. ಇವರು ಸರ್ಕಾರ ಯಾವುದು ಆದ್ರೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗುದಿಲ್ಲ. ಇದನ್ನ ಮಾಡೋದೂ ಇಲ್ಲ, ಇದನ್ನ ಆಗೋದೂ ಇಲ್ಲ. ಅಲ್ಲಿ ನೋಡ್ರಿ, ನಾನು ತೋರಿಸ್ತೇನೆ ಯಾವ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಭಿವೃದ್ಧಿ ಆಗಿದೆ. ರೋಡ್ ನೋಡ್ರಿ, ಇಷ್ಟಿಷ್ಟು ದೊಡ್ಡ ತೆಗ್ ಬಿದ್ದಿದಾವ್, ಹೋಗೋದು ಅರ್ಧ ಮುರ್ಧ ಗಾಡಿ ಮುಡ್ಕ ಬಾಚಿ ಡಗಾಡ ಅನ್ಕೊಂತ ಹೋಗೋದು. ಇದು ರೋಡ್ ಮಾಡೋದು ಕಾಳಜಿ ಇಲ್ಲ, ಯಾವ್ದು ಶಾಸಕರಿಗೂ ರೋಡ್ ಮಾಡೋದು ಕಾಳಜಿ ಇಲ್ಲ. ತಮ್ಮ ಪರಿಹಾರ ಹೇಳಿ ಸ್ವಾಮಿ, ನೀವು ಸಮಸ್ಯೆನ ಹೇಳ್ತಿದ್ರೆ ನೀವೇ ಗೆಲ್ಸ್ಕೊಂಡ್ರು ಜನಪ್ರತಿನಿಧಿಗಳು. ನೋಡಿ, ಅವ್ರು 3 ಜನ ಹೇಳ್ತಾ ಇದ್ರು, ಅವರೆಲ್ಲ ಸೆಲ್ಫ್ ಮೇಡ್ MLAsಗಳು. ಇಲ್ಲೆಲ್ಲ ಏನ್ ಹೇಳ್ತಾರಲ್ಲ, ಶ್ರೀಮಂತ MLAಗಳು ಇರ್ತಕ್ಕಂಥದ್ದು. ನೀವೇ ಗೆಲ್ಸ್ಕೊಂಡ್ರು, ನೀವು ಅವ್ರನ್ನ ಕೇಳಲ್ಲ. ಉದ್ಯೋಗದ ಶಾಸಕರುಗಳಿಗೆ ನಿಜವಾಗ್ಲೂ ಕಾಳಜಿ ಇದ್ರೆ ನಮ್ಮ ಉತ್ತರ ಕರ್ನಾಟಕದ ಏನ್ ನಾವು 3 ಜನ ಬಂದಿರಲ್ಲ, ನಡೀರಿ ಇವ್ರು 3 ಜನರು ರಾಜೀನಾಮೆ ಕೊಡಿಸಿ ಇವ್ರ ನೇತೃತ್ವ ವಹಿಸ್ಬಿಡೋಣ ಪ್ರತ್ಯೇಕ ರಾಜ್ಯ ಅಂತೇಳಿ. ಯಾಕೆ ಅನ್ಯಾಯ ಆಗ್ತಾ ಇದೆ? ನಿಮ್ಮ ನೇತೃತ್ವ ವಹಿಸ್ಕೊಂಡ್ ಬಿಡ್ರಿ. ನಾವು ಒಳಗಡೆ ಇದ್ದು ಇಷ್ಟು ಹೋರಾಟ ಮಾಡಿದ್ರು ಕೂಡ ನಮಗೆ ಎಳ್ಳಷ್ಟು ಸಮಸ್ಯೆ ಬಗೆಹರಿಲಕ್ಕೆ ಸಾಧ್ಯ ಇಲ್ಲ. ರಾಜೀನಾಮೆ ಕೊಡೋದ್ರಿಂದ ಉತ್ತರ ಕರ್ನಾಟಕದ ಸಮಸ್ಯೆ ಬಗೆಹರಿ, ಅವರು ಆವೇಶದಲ್ಲಿ ಹೇಳ್ತಾರೆ, ಆಕ್ರೋಶದಲ್ಲಿ ಹೇಳ್ತಾರೆ. ಕಲ್ಯಾಣ ಕರ್ನಾಟಕದ ಸಮಸ್ಯೆ ಬಗೆಹರಿತು ಶಾಶ್ವತ ಅಂದ್ರೆ ನಾವು ಇವತ್ತೇ ರಾಜೀನಾಮೆ ಕೊಡಲು ತಯಾರಿದ್ದೀವಿ. ನಾವು ಈ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ನಾಯಕರಿಗೆ ನಾನು ಏನ್ ವಿನಂತಿಯನ್ನ ಮಾಡ್ತೇನೆ, ಕರ್ನಾಟಕದ ಇತಿಹಾಸ ಅಂದ್ರೆ ಅದು ಮೂಲ ಬಾದಾಮಿ ಚಾಲುಕ್ಯ ಹಿಡ್ಕೊಂಡು, ಮಾನ್ಯ ಕೆರೆದ ರಾಷ್ಟ್ರಕೂಟರು ಹಿಡ್ಕೊಂಡು, ವಿಜಯನಗರ ಸಾಮ್ರಾಜ್ಯದ ಅರಸರು ಹಿಡ್ಕೊಂಡು, ಚಿನ್ನದ ಗಣಿ, ಭತ್ತದ ಕಣಜ, ಪ್ರತಿಯೊಂದು ಇವತ್ತು ಕಬ್ಬಿಣದ ಅದಿರುಗಳು, ಕೃಷ್ಣ, ತುಂಗ, ಅಖಂಡ ಕರ್ನಾಟಕ ಆಗ್ಲಿಕ್ಕೂ ಕೂಡ ಉತ್ತರ ಕರ್ನಾಟಕದಿಂದ ಹೋರಾಟ ಆರಂಭ ಆಗಿದೆ, ತಮಗೆಲ್ಲ ಗೊತ್ತಿರಲಿ. ಎಲ್ಲ ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದೊಳಗೆ ಫಲವತ್ತಾದ ಭೂಮಿಗಳು, ಅದು ಮರುಭೂಮಿ ಅಲ್ಲ, ಅದು ಥಾರ್ ಮರುಭೂಮಿ ಅಲ್ಲ. ಉತ್ತರ ಕರ್ನಾಟಕದೊಳಗೆ ಇದಕ್ಕೆ 100ಕ್ಕೆ 100 ಈ ಕಾಂಗ್ರೆಸ್ಸಿನ ಏನು 70 ವರ್ಷದ ನಿರಂತರ ಆಡಳಿತ ಏನದಲ್ಲ, ಇವತ್ತು ಉತ್ತರ ಕರ್ನಾಟಕದೊಳಗೆ ಇವತ್ತು ರೈತರು ಉಪವಾಸ ಸಾಯ್ಲತ್ತೀವಿ, ಆತ್ಮಹತ್ಯೆ. ಒಳ್ಳೆ ಸಬ್ಜೆಕ್ಟ್ ಮಾತಾಡ್ತಿದ್ದೀರಾ. ಬರ್ತೀನಿ. ರಾಜೀನಾಮೆ ಕೊಡೋದ್ರಿಂದ ಎಲ್ಲವೂ ಬಗೆಹರಿಲ್ಲ. ಅವ್ರು 3 ಜನ ಹೋರಾಟ ಮಾಡಿದ್ರಾಗಲ್ಲ. ಉತ್ತರ ಕರ್ನಾಟಕದ ಅಷ್ಟೂ ಶಾಸಕರುಗಳು ಕೂಡ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು. ಅದಕ್ಕೂ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಸಚಿವರುಗಳು, ಯಾರೆಲ್ಲ ಪ್ರಭಾವಿ ಶಾಸಕರು, ಅವರು ಅನುದಾನವನ್ನು ತರಬೇಕು. ಅವರು ಅನುದಾನ ತರ್ತಿಲ್ಲ. ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ತಿದ್ದಾರೆ, ಕಬ್ಬಿನ ಫ್ಯಾಕ್ಟರಿಗಳನ್ನ ಮಾಡ್ತಿದ್ದಾರೆ, ಬೇರೆ ಬೇರೆ ಬಿಸ್ನೆಸ್ಗಳನ್ನ ಮಾಡ್ತಿದ್ದಾರೆ. ಅವರು ನೀವು ಓಟ್ ಹಾಕಿ ಅವ್ರು ಗೆಲ್ಸಿದಿರಲ್ಲ, ಅವ್ರು ನಿಮ್ಮ ಋಣವನ್ನ ತೀರಿಸ್ತಿಲ್ಲ. ನೀವು ಅವ್ರನ್ನ ಕೊರಳುಪಟ್ಟಿ ಹಿಡಿದು ಹೋರಾಟ ಮಾಡೋ ಕೆಪಾಸಿಟಿ ನಿಮಗಿಲ್ಲ. ಕೆಲವೆಲ್ಲ ಬಹುತೇಕ ಹೋರಾಟಗಾರರು ಕಬ್ಬು ಫ್ಯಾಕ್ಟರಿಯ ಮಾಲೀಕರು ಮತ್ತು ಉತ್ತರ ಕರ್ನಾಟಕ ಭಾಗದ ನಾಯಕರುಗಳ ಅವರ ಪರವಾಗಿ ಕೆಲಸ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಹೋರಾಟಗಳಿಗೆ ತಾರ್ಕಿಕ ಅಂತ್ಯ ಆಗ್ತಿಲ್ಲ, ಅನುದಾನವನ್ನು ತರ್ತಾ ಇಲ್ಲ. ಇದು ಉತ್ತರ ಕರ್ನಾಟಕ ಈ ತಾರತಮ್ಯ ಅನ್ನುವಂಥದ್ದು ಬರೀ ಚರ್ಚೆ ಆಗ್ತಾ ಇದೆ.
ಏನ್ ಪಾಪ ಶಾಸಕರುಗಳು ಜನಪ್ರತಿನಿಧಿಗಳು ರಾಜೀನಾಮೆ ಕೊಟ್ಟರಿಂದ ಇದ್ರೇನ್ ಸಾಲಾಗೋದೈತಿ? ಆಗೋದಿಲ್ಲ. ಇಲ್ಲಿ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಕೊರತೆ ಅಂತ ಹೇಳ್ಬೇಕಾಗತ್ತೆ. ನಮ್ಮಲ್ಲೇನೆ ಕಿಚ್ಚಾಟ ಆಗ್ತಾ ಇದೆ. ಇವತ್ತು ನಮ್ಮ ಜಿಲ್ಲೆಗೆ ಬಂದಿರುವಂತ ಯೋಜನೆಗಳು, ನಮ್ಮ ಜಿಲ್ಲೆಗೆ ಬಂದಿರುವಂತ ಅನುದಾನವನ್ನ ಪಕ್ಕದ ಜಿಲ್ಲೆಯ ಪ್ರಭಾವದಿಂದ ಬೇರೆ ಬೇರೆ ಜಿಲ್ಲೆಗೆ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ಯೋಜನೆಗಳನ್ನ ನಾವು ಸರಿಯಾಗಿ ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಈ ವಿಚಾರದೊಳಗ ಪಕ್ಷ ಭೇದವನ್ನ ಮರೆತು ಎಲ್ಲಾರು ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರ ಅದಕ್ಕೊಂದು ಅಂತ್ಯ ಆಗ್ತದ. ನಮ್ಮ ಉತ್ತರ ಕರ್ನಾಟಕ ಇವತ್ತು ಬೆಳಗಾವಿ ಜಿಲ್ಲೆ ಇಂಜಿನಿಯರ್ ಗಳನ್ನ ಹುಟ್ಟಾಕುವಂತ ಒಂದು ಕಾರ್ಖಾನೆ. ಪ್ರತಿ ವರ್ಷನೂ ಕೂಡ ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ಇಂಜಿನಿಯರ್ ಗಳಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಇಂಜಿನಿಯರ್ ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ವೈದ್ಯಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿಯ ಮೂಲಭೂತ ಸೌಕರ್ಯಗಳನ್ನ, ಇಲ್ಲಿಯ ಸವಲತ್ತುಗಳನ್ನ ತಗೊಂಡು ತಂದೆ ತಾಯಿಗಳನ್ನ ಇಲ್ಲಿ ಬಿಟ್ಟು ಬೇರೆ ಜಿಲ್ಲೆಗಳಿಗೆ, ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ನಾವು ಇಲ್ಲಿ ಬೆಳಗಾವಿಯ 2ನೇ ರಾಜಧಾನಿ ಅಂತ ಹೇಳಿ ನೀವು ಇವತ್ತು ಕರಿತೀರಿ. ಇವತ್ತು ಇಲ್ಲಿ ಬೆಳಗಾವಿಗೆ ವರ್ಷಕ್ಕೆ ಒಂದು ಕಾಟಾಚಾರದ ಅಧಿವೇಶನವನ್ನು ಮಾಡಿ 20 ಕೋಟಿಗಿಂತ ಅಧಿಕ ಖರ್ಚು ಮಾಡಿ ಒಂದು ಕಾಟಾಚಾರದ ಚಳಿಗಾಲದ ಅಧಿವೇಶನವನ್ನು ಮಾಡಿ ದಾಟಿಸ್ತೀರಿ. ಆದ್ರೆ ಇಲ್ಲಿ ಶಕ್ತಿ ಕೇಂದ್ರವನ್ನ ಆಗ್ಬೇಕು. ಸುಮಾರು 100 ಕೋಟಿ ರೂಪಾಯಿ ಖರ್ಚು ಮಾಡಿರುವಂತ ಸುವರ್ಣಸೌಧ ಇವತ್ತು ಬೂತು ಬಂಗ್ಲೆ, ಇವತ್ತು ಯಾವುದೇ ರೀತಿಯಾದಂತ ಇಲ್ಲಿ ಸರಿಯಾದಂತ ಕೆಲಸ ಆಗ್ತಾ ಇಲ್ಲ. ಕಚೇರಿಗಳು ಒಂದು ಮಾತನ್ನು ಹೇಳಿದ್ರು. ಇಲ್ಲಿರ್ತಕ್ಕಂಥ ಬಹುತೇಕ MLA ಗಳು, ಒಂದಷ್ಟು ಜನ ಸೆಲ್ಫ್ ಮೇಡ್ MLA ಗಳು ಬಿಟ್ರೆ ಬಹುತೇಕ MLA ಗಳು ಶ್ರೀಮಂತರಿದ್ದಾರೆ. ಅವರು ನಿಮ್ಮನ್ನೆಲ್ಲನೂ ಬಳಸ್ಕೊಳ್ತಿದ್ದಾರೆ ಅನ್ಸುತ್ತೆ ಅಲ್ವಾ? ನೀವು ಬಳಕೆಯ ವಸ್ತುಗಳಾಗ್ತಾ ಇದ್ದೀರಾ, ಹೌದಲ್ವಾ? ಹಾಗಂತ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಹಿಂದುಳಿದಿರಬಹುದು, ಆದ್ರೆ ಉತ್ತರ ಕರ್ನಾಟಕದ ಸಾಹಿತ್ಯಕ್ಕೆ ಬಡತನ ಇಲ್ಲ, ಉತ್ತರ ಕರ್ನಾಟಕದ ಪ್ರೀತಿಗೆ ಬಡತನ ಇಲ್ಲ, ಉತ್ತರ ಕರ್ನಾಟಕದ ಜನರ ಜ್ಞಾನಕ್ಕೆ ಬಡತನ ಇಲ್ಲ, ಉತ್ತರ ಕರ್ನಾಟಕದ ಊಟಕ್ಕೆ ಬಡತನ ಇಲ್ಲ. ಆದ್ರೆ ಇಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಬಡತನ ಆಗಿದೆ, ಹೌದಲ್ವಾ? ನೀವು ಇಲ್ಲಿ ಸಾಹಿತ್ಯ ಮತ್ತು ಎಲ್ಲವನ್ನ ಹೇಳಿದ್ರಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಇಲ್ಲಿಯವರೆಗೆ ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆ ಹೇಳ್ತೀರಿ. 215 ಪ್ರಶಸ್ತಿಗಳು ದಕ್ಷಿಣ ಕರ್ನಾಟಕ ಬಂದಿರತಕ್ಕಂಥದ್ದು. ಇಲ್ಲಿಯವರೆಗೆ ಬಂದಿರತಕ್ಕಂಥ ಕೇವಲ 50 ಪ್ರಶಸ್ತಿಗಳು. ರಾಜಕಾರಣಿಗಳ ಬಗ್ಗೆ ಮಾತನಾಡೋದಂತಂದ್ರೆ ಇಲ್ಲಿ ಇಂದ್ರ ಚಂದ್ರನನ್ನ ತೋರಿಸಿ ಯಾವುದೋ ಹಣದ ಬಲನೋ ಮತ್ತೊಂದು ಬಲದಿಂದ ಗೆದ್ದು ಬರ್ತಾರೆ. ಬಂದ ನಂತರ ಅಧಿಕಾರದ ಆಸೆಗಾಗಿ ಎಲ್ಲ ಅಧಿಕಾರವೂ ನೀವು ಹೇಳಿದ ರೀತಿ ಒಳಗೆ ಗುರುತ್ವಾಕರ್ಷಣೆ ಇರೋದು ಬೆಂಗಳೂರಲ್ಲಿ. ಅಲ್ಲಿ ಇರ್ತಕ್ಕಂಥ ಒಬ್ಬ ಮಹಾನುಭಾವರನ್ನ ಹಿಡ್ಕೊಂಡು ಅವರ ಚೈಲಾ ಕೆಲಸ ಮಾಡ್ತಾ ಇಲ್ಲಿ ಇರ್ತಕ್ಕಂಥ ಜನರ ಅಶೋತ್ತರಗಳಿಗೆ ಸ್ಪಂದನೆ ಮಾಡಲಾರ್ದೆ ಅವರ ನಾಯಕರ ಪರವಾಗಿ ಕೆಲಸ ಮಾಡ್ತಾ ಇವತ್ತು ದಕ್ಷಿಣ ಕರ್ನಾಟಕದಿಂದ ಬಲಾಢ್ಯ ಆಗ್ತಾ ಇದ್ದಾರೆ, ಉತ್ತರ ಕರ್ನಾಟಕ ಅಸಡ್ಡೆ ಆಗ್ತಾ ಇದೆ. ಉದಾಹರಣೆಗೆ ಇವತ್ತು 8 ಲೋಕಸಭಾ ರಾಜ್ಯಸಭಾ, ನಾನು ಹೇಳಿದೆ ಉತ್ತರ ಕರ್ನಾಟಕ ಬಡತನ ಇಲ್ಲ. 56 ಶುಗರ್ ಫ್ಯಾಕ್ಟರಿಗಳಿದೆ ಸರ್. ಒಂದು ಶುಗರ್ ಫ್ಯಾಕ್ಟರಿಗೆ 300 ಕೋಟಿ ಬೇಕು, ಆಯ್ತಾ? ಹೌದಲ್ಲ ಸರ್? ಸುಮಾರು 15ರಿಂದ 20 ಸಾವಿರ ಕೋಟಿ ಶುಗರ್ ಫ್ಯಾಕ್ಟರಿಗಳಿದಾವೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು. ಶುಗರ್ ಫ್ಯಾಕ್ಟರಿ ಒಂದು ಹೇಳ್ತಾ ಇದ್ದೀರಿ. ರಾಜಕಾರಣಿಯನ್ನ ತೆಗೆದುಕೊಡ್ರಿ. ರಾಜ್ಯಸಭಾ ಮೆಂಬರ್ಗಳು 8 ಜನ ದಕ್ಷಿಣ ಕರ್ನಾಟಕದ ಇದ್ದಾರೆ, 4 ಜನ ಇಲ್ಲಿ ಅವರು ಇದ್ದಾರೆ, ಅದು 2 ಮತ್ತು ಬಿಜೆಪಿ ಅವರು ಸಪರೇಟ್ ಆಗಿ ಕೊಟ್ಟಿರೋದ್ರಿಂದ ಈ ರೀತಿಯಾಗಿದ್ದಾಗ ನಮ್ಮಲ್ಲಿ ಇರ್ತಕ್ಕಂಥ ದಕ್ಷಿಣ ಕರ್ನಾಟಕದೊಳಗಡೆ ವಿಸ್ತೀರ್ಣದಲ್ಲಿ 10,000ಕ್ಕಿಂತ ಕಡಿಮೆ 15 ಜಿಲ್ಲೆಗಳು. ಅಲ್ಲಿ ಇರ್ತಕ್ಕಂಥ ಕಂದಾಯ ಗ್ರಾಮಗಳೆಷ್ಟು? 20,129 ಕಂದಾಯ ಗ್ರಾಮಗಳಿದ್ದಾವ. ನಮ್ಮಲ್ಲಿ ಇರ್ತಕ್ಕಂಥದ್ದು ಎಷ್ಟು? ಉತ್ತರ ಕರ್ನಾಟಕದಲ್ಲಿ ಕೇವಲ 9,100 ಚಿಲ್ಲರು. ಅಂದ್ರೆ ಒಂದು ಪಂಚಾಯಿತಿನೂ ಸಹಿತ ಮಾಡಲಾರ್ದ ಪರಿಸ್ಥಿತಿಗೆ ಇದು ಬಂದಿರತಕ್ಕಂಥದನ್ನ ನೋಡಿದ್ರೆ ರಾಜಕಾರಣಿಗಳು ನಮ್ಮ ರಾಜಕಾರಣಿಗಳೇ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸ್ವಸ್ವಾರ್ಥವನ್ನ ಮಾಡಿಕೊಳ್ಳೋದು, ಸ್ವ ಅಧಿಕಾರವನ್ನ ಮಾಡಿಕೊಳ್ಳೋದಕ್ಕೆ. ಅಫ್ಕೋರ್ಸ್ ನೀವು ಹೇಳಿದ್ರಲ್ಲಿ ಸತ್ಯ ಇದೆ. ಎಲ್ಲಾ ಶಾಸಕರು ಕೆಟ್ಟವರಲ್ಲ, ಹಾಗಂತ ಎಲ್ಲರೂ ಒಳ್ಳೆಯವರು ಅಂತಲೇ ಹೇಳಲ್ಲ. ಒಂದಷ್ಟು ಜನ ಇದ್ದಾರೆ ಇಚ್ಛಾಶಕ್ತಿ. 4 ಲಕ್ಷ ಕೋಟಿ ಬಜೆಟ್ ಮಾಡ್ತೀರಿ ಸರಿ, ಸುಮಾರು 1 ಲಕ್ಷ ಕೋಟಿ ಅಟ್ಲೀಸ್ಟ್ ಕಾಲ ಭಾಗವನ್ನ ಉತ್ತರ ಕರ್ನಾಟಕಕ್ಕೆ ಡೆಡಿಕೇಟೆಡ್ ಬಜೆಟ್ ಯಾಕೆ ಮಾಡಕ್ಕಾಗಲ್ಲ ನಿಮ್ ಕೈಯಿಂದ? ಎಲ್ಲರೂ ಹೇಳ್ತಾ ಇದ್ದೀನಿ ನಾನು, ಎಲ್ಲಾ ಪಕ್ಷದವರು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲರೂ ಸೇರಿ ಉತ್ತರ ಕರ್ನಾಟಕದ ಸಮಸ್ಯೆ ಇದೆ ಅಂತ ಕಾಣ್ತಾ ಇದೆ ತಾನೆ. ಕರ್ನಾಟಕದಲ್ಲಿ GDP ಇವತ್ತು ಗ್ರೋ ಆಗ್ತಾ ಇದೆ ಅಂದ್ರೆ ಉತ್ತರ ಕರ್ನಾಟಕದ ಪಾಲು ಹೋಗ್ತಾ ಇದೆ. ಬೆಳಗಾವಿ ಸಮಗ್ರ ಕರ್ನಾಟಕದಿಂದಲೂ ಕೂಡ ಸಹಾಯ ಆಗ್ತಿದೆ, ಹೌದಾ? ಹಾಗಿದ್ದಾಗ ನಮ್ಮ ಹಕ್ಕು, ನಮ್ಮ ಪಾಲನ, ನಮ್ಮ ಮಕ್ಕಳಿಗಾಗಿ, ನಮ್ಮ ಭವಿಷ್ಯಕ್ಕಾಗಿ ನಾವು ಕೇಳೋದು ತಪ್ಪಿದ್ಯಾ? ನಾವು ಅದನ್ನ ಕೇಳೋದಕ್ಕೆ ಇಲ್ಲಿ ಅಧಿವೇಶನ ನಡೆಸ್ತಾ ಇರೋದು. ಅಧಿವೇಶನಕ್ಕೆ ಬಂದೆ ಉಂಡೆ ಹೋದೆ ಅಂದ್ರೆ ಅಲ್ಲ, ಪ್ರತಿ ಅಲ್ಟರ್ನೇಟಿವ್ ಸೆಷನ್ ಇಲ್ಲಿ ಆಗ್ಬೇಕು. ವರ್ಷದಲ್ಲಿ 5 ಸೆಷನ್ ಮಾಡ್ತಿರೋ, 6 ಸೆಷನ್ ಮಾಡ್ತಿರೋ, ಒಂದು ಬೆಂಗಳೂರಲ್ಲಿ ಆದ್ರೆ ಒಂದು ಬೆಳಗಾವಿಯಲ್ಲಿ ಆಗ್ಬೇಕು. ಇಲ್ಲಿ ಜನಕ್ಕೆ ಏನ್ ಸಮಸ್ಯೆ ಇದೆ, ಇಲ್ಲಿ ಕುಂದುಕೊರತೆ ಏನಿದೆ ಅದರ ಸಮಗ್ರ ಚರ್ಚೆ ಆಗ್ಬೇಕು. ಬೆಳಗಾವಿಗೆ ಬಂದು ನೀವು ಸೆಷನ್ ಮಾಡೋದಾದ್ರೆ ಅಟ್ಲೀಸ್ಟ್ ಅರ್ಧಾವಧಿಯನ್ನ ಬೆಳಗಾವಿಗೆ ಅಥವಾ ಉತ್ತರ ಕರ್ನಾಟಕಕ್ಕಾಗಿ ಡೆಡಿಕೇಟೆಡ್ ಆಗಿ ಇಡಬೇಕು ಅನ್ನುವಂತ ಒಂದು ಬಹಳ ದೊಡ್ಡ ಬೇಡಿಕೆ ನಮ್ಮದು. ಅದನ್ನ ಇಟ್ಕೊಂಡು ನಮ್ಮ ಪಾಲನ್ನ ನಮಗೆ ಕೊಡುವಂತ ಅಧಿವೇಶನ ಮಾಡೋದಾದ್ರೆ ಇಲ್ಲಿ ಮಾಡೋದು ಸೂಕ್ತ, ಅದರ್ವೈಸ್ ಇದು ನಿರರ್ಥಕ. ಮೇಡಮ್ ಒಂದು ಮಾತು ಹೇಳಿದ್ರೆ, ನಮ್ಮ ಪಾಲನ್ನ ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ, ಆಯ್ತಾ? ಎಲ್ಲರೂ ಅವ್ರವ್ರ ಪಾಲ್ ಕೇಳಿದ್ರೆ ಕಷ್ಟ ಆಗ್ಬಿಡುತ್ತೆ. ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು. ಉತ್ತರ ಕರ್ನಾಟಕನೂ ಕೂಡ ಒಂದೇ ತಾಯಿಯ ಮಕ್ಕಳು, ದಕ್ಷಿಣ ಕರ್ನಾಟಕದವರು ಒಂದೇ ತಾಯಿ ಮಕ್ಕಳು, ಆಯ್ತಾ? ಹಳೆ ಮೈಸೂರು ಭಾಗದವರು ಒಂದೇ ತಾಯಿ ಮಕ್ಕಳು, ಮಧ್ಯ ಕರ್ನಾಟಕದವರು ಒಂದೇ ತಾಯಿ ಮಕ್ಕಳು, ಕರಾವಳಿ ಒಂದೇ ತಾಯಿ ಮಕ್ಕಳು.
ನಾವು ಭೇದ ಭಾವ ಯಾವತ್ತೂ ಮಾಡೋದಿಲ್ಲ. ನಮ್ಗೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅನ್ಯಾಯ ಆಗ್ಯದ ಅಂದಾಗ ಈ ಮಾತುಗಳು ಬಂದೇ ಬರ್ತಾವ. ಯಾಕಂದ್ರೆ ಇಲ್ಲಿ ಇನ್ನೊಂದು ಏನಾಗಿದೆ ಅಂತಂದ್ರೆ ಇಲ್ಲಿ ಪಕ್ಷ ಭೇದ ಸ್ಟಾರ್ಟ್ ಆಗ್ಯದ. ಇಲ್ಲಿ ಬೇರೆ ಪಕ್ಷದವ್ರನ್ನ ಮಲತಾಯಿ ಧೋರಣೆ ತೋರಿಸೋದು, ತಮ್ಮ ಸ್ವಪಕ್ಷದವರಿಗೆ ಸಾಕಷ್ಟು ಅನುದಾನ ತಾರತಮ್ಯ ತಾವ್ ಹೇಳ್ತಿದ್ರ ಅನುದಾನ ತಾರತಮ್ಯಗಳು ಕೊಡ್ತಾರೆ. ಆದ್ರೆ ಇಲ್ಲಿ ಇದನ್ನು ಒಂದು ಕಾರಣನೇ. ಯಾಕಂದ್ರೆ ಈಗ ನಮ್ಮ ಶರಣ ಸಲಗರ್ ಅವ್ರು ಹೇಳಿದ್ರೆ 20,000 ಜನ ಗುಳೆ ಹೋಗ್ತಾರ. ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಗುಳೆ ಹೋಗಂತ ಪರಿಸ್ಥಿತಿ ಬಂದದ. ಇದಕ್ಕೆ ಮೂಲ ಪರಿಹಾರ ಏನನ್ನಂಥದ್ದು ಸರ್ಕಾರ ಕಂಡುಹಿಡಿಬೇಕು. ಮತ್ತೆ ಎಲ್ಲರೂ ಪಕ್ಷಾತೀತವಾಗಿ ನಮ್ಮ ಭಾಗದ ಶಾಸಕರುಗಳು ಒಗ್ಗಟ್ಟಾಗಿ ಕಂಕಣಬದ್ಧರಾಗಿ ಕೆಲಸ ಮಾಡಬೇಕು, ಹೋರಾಟಕ್ಕೆ ಇಳಿಬೇಕು. ಯಾಕಂತಂದ್ರೆ ಈಗ ನೋಡ್ರಿ, ಕೇಳಿದ್ರು ಈಗ ಶಾಸಕರು ಒಂದೇನು ರಾಜೀನಾಮೆ ಕೊಡ್ತಾರ. ಖಂಡಿತವಾಗ್ಲೂ ನಾವು ನಮ್ಗೆ ಅಧಿಕಾರನ ಅಂಟಿಗೆ ನಾವು ಬಂದಿಲ್ಲ. ನಾವು ರಾಜೀನಾಮೆ ಕೊಡೋದಕ್ಕೆ ರೆಡಿ ಇದೀವಿ. ನಮ್ಮ ಎಷ್ಟು ಬೆವರು ಸುತ್ತಿದ್ದಾರೆ, ಎಷ್ಟು ಊರ್ ಸುತ್ತಿದ್ದಾರೆ ಗೊತ್ತಾ? ಪಾಪ ಅವರು ಸೆಲ್ಫ್ ಮೇಡ್. ನೀವು ರಾಜೀನಾಮೆ ಸುಲಭ ಕೇಳ್ಬಿಡ್ತೀರಾ. ನೀವು ರಾಜೀನಾಮೆ ಯಾರ ಕೇಳ್ಬೇಕು ಗೊತ್ತಾ? ನೀವು ಸತೀಶ್ ಜಾರಕಿಹೊಳಿ ಕೇಳಬೇಕು, ರಮೇಶ್ ಕತ್ತಿ ಅವ್ರದ್ದು ಕೇಳ್ಬೇಕು ತಾಕತ್ತಿದ್ರೆ, ಆಯ್ತಾ? ದೊಡ್ಡ ದೊಡ್ಡ ಕೋರೆ ಅವ್ರದ್ದು ಕೇಳಬೇಕು, ದೊಡ್ಡ ದೊಡ್ಡವ್ರದ್ದು ಕೇಳಬೇಕು. ಇವರೆಲ್ಲ ಸೆಲ್ಫ್ ಮೇಡ್. ಸಾರಿ ಏನಾಗ್ಯದ, ಇವ್ರು ಹೇಳೋದ್ರಲ್ಲಿ ಕೂಡ ಅರ್ಥ ಅದ. ನಮಗ್ ಬೇಸರ ಇಲ್ಲ. ಯಾಕಂದ್ರೆ ಸಮಗ್ರವಾಗಿ ಅಭಿವೃದ್ಧಿ ಆಗ್ಬೇಕು. ಎಲ್ಲ ನಮ್ಮ ಭಾಗಕ್ಕೆ ಜಾಸ್ತಿ ಉದ್ಯೋಗ ಸೃಷ್ಟಿ ಆಗ್ಬೇಕು. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಇವತ್ತು ಶಿಕ್ಷಕರ ಕೊರತೆ, ಸೆಷನ್ನಲ್ಲಿ ಸಾಕಷ್ಟು ಶಿಕ್ಷಕರು ಶೈಕ್ಷಣಿಕವಾಗಿ ಹಿಂದಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಆ ಶಿಕ್ಷಣ ಕೊರತೆ ಇದು ನೀಗಿಸ್ಬೇಕಂತಂದ್ರೆ ಹೆಚ್ಚಿನ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು. ಮತ್ತೆ ಶಿಕ್ಷಕರನ್ನ ಕಾಯಂ ಶಿಕ್ಷಕರನ್ನ ತುಂಬಬೇಕನ್ನೋಂಥದ್ದು ನಮ್ದು ಸರ್. ನಮ್ಮೆಲ್ಲರದು ಏನು ಎಲ್ಲರೂ ಕೂತೀವಿ ಒಂದೇ ಒಂದು ಇದು, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದಿವಿ. ನಾವೆಲ್ಲ ಬಡವರ ಓಟ್ಗಳನ್ನ ನಾವು ಸಾಕಷ್ಟು ಅವರಿಗೆ ಏನು ಆಶ್ವಾಸನೆ ಕೊಟ್ಟು ಗೆದ್ದು ಬಂದಿವಿ. ನಾವು ಸರ್ಕಾರಕ್ಕೆ ತಮ್ಮ ಒಂದು ಚಾನಲ್ ಮುಖಾಂತರ ಬೇಡಿಕೆ ಅಂತೀವಿ, ಮನವಿ ಮಾಡ್ಕೊಂತೀವಿ, ದಯಮಾಡಿ ಉತ್ತರ ಕರ್ನಾಟಕನ ನಿರ್ಲಕ್ಷ್ಯ ಮಾಡಬೇಡ್ರಿ, ನಾವೆಲ್ಲರೂ ಒಗ್ಗಟ್ಟಾಗಿದ್ವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಉದ್ಯಮಗಳ ಸ್ಥಾಪನೆ ಆದ್ರೆ ಉದ್ಯೋಗಗಳು ಕೂಡ ಸೃಷ್ಟಿ ಆಗ್ತವೆ, ಹೌದಲ್ವ? ಉದ್ಯೋಗಗಳ ಸೃಷ್ಟಿ ಆದ್ರೆ ಉದ್ಯೋಗ ಮಾಡ್ತಕ್ಕಂಥವ್ರು ಕೂಡ ಅವರು ಕೂಡ ಮತ್ತೊಂದಷ್ಟು ಉದ್ಯೋಗಗಳು ಕೊಡೋದಷ್ಟು ಬೆಳೀತಾರೆ. ಮತ್ತೆ ಸ್ವ ಉದ್ಯೋಗಗಳಿಗೆ ಅವಕಾಶಗಳು ಕೊಡಬೇಕು, ಲೋನ್ಗಳನ್ನ ಕೊಡಬೇಕು, ಇಲ್ಲಿ ನೀರಾವರಿ ಯೋಜನೆಗಳಿಗೆ ಒತ್ತು ಕೊಡಬೇಕು. ಇಲ್ಲಿ ಬೆಳೆದಕ್ಕಂತ ರೈತರಿಗೆ ಯಾವ್ದು ಮೆಕ್ಕೆಜೋಳ ಇರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದಿರ್ಬೋದು, ಅದಕ್ಕೆ ಸರಿಯಾದ ಬೆಲೆ ಸಿಗಬೇಕು. ಕಬ್ಬು ಬೆಳೆಗಾರರು ಕೂಡ ಅವ್ರಿಗೂ ಸರಿಯಾದ ಬೆಲೆ ಸಿಗಬೇಕು. ಎಲ್ಲ ಫ್ಯಾಕ್ಟರಿ ಮಾಲಕರಿಗೆ ಲಾಭ ಮಾಡೋದಂತಲ್ಲ. ಜೊತೆಗೆ ಇಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಆರೋಗ್ಯಿಕವಾಗಿ ಕೂಡ ಸರ್ಕಾರಗಳು ಇಲ್ಲಿ ಕೈ ಜೋಡಿಸ್ಬೇಕಾಗಿರ್ತಕ್ಕಂಥ ಬಹಳಷ್ಟುಗಳು ಇಲ್ಲಿ ಖಾಸಗಿ ನಾನು ನೋಡಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವರು ಹಿಂದುಳಿದಿದೆ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕ ಜ್ಞಾನದ ಕೊರತೆ ಇಲ್ಲ ಅಂತ ಹೇಳಿ ಹೈಯೆಸ್ಟ್ ಮೆಡಿಕಲ್ ಕಾಲೇಜ್ ಇದೆ, ಹೈಯೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್. ಬೆಳಗಾವಿಯಲ್ಲಿ ಏನು ಕಡಿಮೆ ಇದಾವೆ ಏನ್ರಿ? ಹೆಜ್ಜೆಗೂ ಇದಾವೆ, ಹೆಜ್ಜೆಗೂ ಹಾಸ್ಪಿಟಲ್ಗಳಿದಾವೆ, ಹೆಜ್ಜೆಗೂ ಇಂಜಿನಿಯರಿಂಗ್ ಕಾಲೇಜ್ಗಳಿದಾವೆ. ಆಯ್ತಾ? ಎಸ್. ಈಗ ಸಮಾಜ ಕಟ್ಟಬೇಕಂತ ಹೇಳಿ 12ನೇ ಶತಮಾನದಿಂದ ಬಸವಣ್ಣ ಅವರು, ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ಕೊಂತಾನೆ ಬಂದ್ರು. ಇಲ್ಲಿವರೆಗೆ ಏನಾಗಿದೆ ಅಂತಂದ್ರೆ ಈ ಉತ್ತರ ಕರ್ನಾಟಕ ಮತ್ತು ನಮ್ಮ ಸೌತ್ ಕರ್ನಾಟಕ ಅಂತೇಳಿ ತಾರತಮ್ಯ ಮಾಡಿ ಇವತ್ತು ನೋಡಿ ಎಲ್ಲ ಹೇಳ್ತಿದ್ದಾರೆ. ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಎಲ್ಲ ಜಾಣರಿದ್ದಾರೆ, ಬುದ್ಧಿವಂತರಿದ್ದಾರೆ, ಓದಿದ್ದೀವಿ. ಆದ್ರೆ ನೌಕರಿ ಮಾಡಕ್ಕೆ ಎಲ್ಲಿ ಹೋಗ್ಬೇಕು? ಮತ್ತೆ ನಾವು ಬೆಂಗಳೂರು ಕಡೆನೆ ಹೋಗ್ಬೇಕು, ಮೈಸೂರು ಕಡೆನೆ ಹೋಗ್ಬೇಕು. ಅದೇ ಇವತ್ತು ನಾವೇನಾರ ಕಾರ್ಖಾನೆಗಳು ಎಲ್ಲಿನಾರ ಪ್ರಾರಂಭ ಆದ್ರಂದ್ರೆ ಒಂದು ಕಾರ್ಖಾನೆಯಿಂದ ನಮ್ಮ ರೈತರು ಬೆಳೆದಂತ ಬೆಳೆ ಇಲ್ಲೇ ಕನ್ಸ್ಯೂಮ್ ಆಗಿ, ಇಲ್ಲೇ ಯುಟಿಲೈಸ್ ಆಗಿ ಒಳ್ಳೆ ಬೆಂಬಲ ಬೆಲೆ ಸಿಗ್ತೈತಿ. ಎರಡನೇದು IT ಪಾರ್ಕ್ಗಳು, ಬೇರೆ ಬೇರೆ ರೀತಿಯ ಇಲ್ಲಿ MNC ಕಂಪ್ನಿಗಳು ಬಂದ್ವು ಅಂತಂದ್ರೆ ನಮ್ಮ ರೈತರಿಗೆ ಇದೇನು ಅದು ಹೊಲಗಳು ಆಗಿರ್ಲಿ, ಅವರ ಆ ಭೂಮಿ ಆಗಿರ್ಲಿ, ಬೆಲೆಗಳೆಲ್ಲ ಹೆಚ್ಚುಗಳಾಗ್ತವೆ. ಆಮೇಲೆ ಈ ಇದು ಏನು ಪರ್ ಕ್ಯಾಪಿಟಲ್ ಇನ್ಕಮ್ ಏನಿರುತ್ತೆ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಸಮಾಜ ಕಟ್ಟಲಿಕ್ಕೆ ಮಾತ್ರ ಸಾಧ್ಯ. ಇಲ್ಲ ಅಂತಂದ್ರೆ ಈ ರೀತಿ ಏನ್ ನಡ್ಕೊಂಡು ಹೋಗ್ತಾ ಇದೆ ಈ ವ್ಯವಸ್ಥೆಯಲ್ಲಿ ಇನ್ನೂ 100-200 ವರ್ಷ ಆದ್ರೂ ಈ ತಾರತಮ್ಯ ಹಾಗೆ ಉಳಿತದೆ. ಮಾತಾಡ ಸಮಾಜ ಅಂದ್ರೆ ಈಕ್ವಲ್ ಟು ಸರ್ವರಿಗೂ ಸಮಪಾಲು ಸಮಬಾಳು ಅಂತೇಳಿ ನೀವು ಬೆಂಗಳೂರನ್ನು ಅಭಿವೃದ್ಧಿ ಮಾಡಿ, ಅಟ್ ದ ಸೇಮ್ ಟೈಮ್ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಿ, ಸಮಾನವಾಗಿ ಹಂಚಿಕೆ ಮಾಡಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅದು ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಿರೋದು ಕೂಡ ಪ್ರಮುಖ ಕಾರಣನಾ? ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ವಿಶೇಷವಾಗಿ ನಾನು ಬಸವ ಕಲ್ಯಾಣದ ಶಾಸಕ. ಆ ಸಮಯದೊಳಗ ಕೊಡೋರಿದ್ದರು ಬೇಡವರೇ ಇರಲಿಲ್ಲ ಅಂತ ಭಾಗ ನಮ್ಮದು. ಕೊಡೋರೇ ಇದ್ದರು, ತಗೊಳ್ಳೋರೇ ಯಾರು ಇದ್ದಿಲ್ಲ ಅಂತ ಹೇಳಿ ಕೈಲಾಸ ಅಂತ ಹೇಳಿ ಬಸವಣ್ಣ ಕೈಲಾಸ ಅಂತ ನೆಲದೊಳಗೆ ಇವತ್ತು ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಜನರ ಬದುಕಿ ಹೆಂಗದ ಅಂದ್ರೆ ನಾನು ಸರ್ಕಾರಕ್ಕೆ News 18 ಮುಖಾಂತರ ಹೇಳಕ್ ನಾನು ಇಷ್ಟಪಡ್ತೇನೆ. ಏನು ಮೈಸೂರು, ಬೆಂಗಳೂರು, ಮಂಗಳೂರು ನಿಮ್ಮ ಮನೆಯದೊಳಗೆ ನಾಯಿ ಏನವಲ್ಲ, ಬಾಂಬೆದೊಳಗೆ ಪುನಾದೊಳಗೆ ಹೋಗಿ ಏನು ಕೆಲಸ ಮಾಡ್ತಾರಲ್ಲ, ಆ ಜನರ ಪಾಡ್ ಹೆಂಗದ ಅಂದ್ರೆ ನಿಮ್ಮ ನಾಯಿಗಳು ಅವ್ರಕ್ಕಿನ್ನ ಆರಾಮವ ಅಂತ ಕೆಟ್ಟ ಪರಿಸ್ಥಿತಿ ಒಳಗಾರ.
ಇವತ್ತು ಎಷ್ಟೋ ಜನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಸತ್ತರು, ಅವರಿಗೆ ಮಣ್ಣು ಖರ್ಚಿಗೆ ದುಡ್ಡಿಲ್ಲ, ಅವರಿಗೆ. ಅಂಥ ಕುಟುಂಬಗಳನ್ನ ನಾನು ನೋಡ್ತೇನೆ. ಇವತ್ತು ಒಂದು ಊರಿನೊಳಗೆ, ಒಂದು ಸಣ್ಣ ಹಳ್ಳಿಯೊಳಗೆ 1 ಲಕ್ಷ ರೂಪಾಯಿ ಸರಾಯಿ ಸಲುವಾಗಿ ಖರ್ಚಾಗ್ತದೆ. ಸಿಗರೇಟ್ ಬೀಡಿ ಕುಟ್ಕಾ ಸಲಕ್ಕೆ 25,000 ಖರ್ಚಾಗ್ತದೆ. ಒಂದು ಹಳ್ಳಿಲಿಂದ ಪ್ರತಿದಿನ 1.5 ಲಕ್ಷ ಹೊರಗೆ ಹೋಗ್ತದ. ಒಂದು ತಿಂಗಳಿಗೆ 50 ಲಕ್ಷ ರೂಪಾಯಿ ಒಂದು ಹಳ್ಳಿದಂದು ಹೊರಗೆ ಹೋಗ್ತದ. ಹ್ಯಾಂಗ್ ಹಳ್ಳಿಗಳು ನೀವು ಉದ್ಧಾರ ಆಗ್ತಾವ? ನೀವು ಕುಂಡಿ ಮೇಲೆ ಒದ್ದು ಸರಾಯಿ ಮಾಡಿಸ್ಲತ್ತೀರಿ, ಎಕ್ಸೈಸ್ ಇಲಾಖೆದವ್ರಿಗೆ ಟಾರ್ಗೆಟ್ ಕೊಡ್ಲತ್ತೀರಿ. ನಮ್ಮ ರೈತರು ಕುಡಿದು ಸತ್ಯಾನಾಶ ಆಗಿ ಆ ದುಡ್ಡು ತೊಗೊಂಡು ಇಲ್ಲಿ ಬೆಂಗಳೂರೊಳಗೆ ನೀವು ಮಜಾ ಮಾಡ್ಲತ್ತೀರಿ. ಏನ್ ಹೇಳತ್ತೀರಿ? ನಾವು 2,000 ರೂಪಾಯಿ ನೀವು ಕೊಡ್ಲತ್ತೀವಿ. ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಬೆಂಕಿ ಹಚ್ಚ ಅಂತ ಹೇಳ್ತೀನಿ ನಾನು. ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡ್ರಿ, ಸರಾಯಿ ಬಂದ್ ಮಾಡ್ರಿ, ರೈತರಿಗೆ ಪ್ರತ್ಯೇಕ ಬಜೆಟ್ ಕೊಡ್ರಿ. ಸಾರಾಯಿ ಇಲ್ಲದೆ ಸರ್ಕಾರ ನಡೆಯಲ್ಲ ಅಂತ ಹೇಳ್ತಾರಲ್ಲ. ನಾವ್ ಹೇಳ್ತೀವಲ್ಲ, ಸರಾಯಿ ಬಂದ್ ಮಾಡ್ರಿ. ತಿಂಗಳಿಗೆ ನಮ್ಮ ಹೆಣ್ಮಕ್ಳು 1,000 ರೂಪಾಯಿ ನಾವೇ ನಿಮ್ಮ ಮುಖ್ಯಮಂತ್ರಿ ಅಕೌಂಟಿಗೆ ಹಾಕ್ಸ್ತೀವಿ. ಸರಾಯಿ ಬಂದ್ ಮಾಡ್ರಿ. ನೀವು ರೈತರಿಗೆ ಪ್ರತ್ಯೇಕ ಬಜೆಟ್ ಕೊಡ್ರಿ. ಮುಖ್ಯಮಂತ್ರಿ ಅಕೌಂಟಿಗೆ ನಮ್ಮ ರೈತರಿ ಹೆಣ್ಮಕ್ಳು 1,000 ರೂಪಾಯಿ ತಂದು ನಿಮ್ಮ ಅಕೌಂಟಿಗೆ ನಾವು ಕೊಡ್ತೀವಿ. ಹಿಂದೆ ಸರ್ಕಾರ ಇದ್ದಾಗ, ಹಿಂದೆ ಯಾವ್ದು ಬಿಜೆಪಿ ಸರ್ಕಾರ ಇದ್ದಾಗೇನು ಅದನ್ನ ನಾವು ಆ ಸರ್ಕಾರ ಇದ್ದಾಗೇನು ಬಂದ್ ಮಾಡಿಸ್ಬೋದಾಗಿತ್ತು. ಈಗ ಏನು 2,000 ರೂಪಾಯಿ ಕೊಡ್ತಾ ಇರೋದು ಬರೀ 2 ವರ್ಷ ಆಯ್ತು. ಇದು 2,000 ರೂಪಾಯಿ ಕೊಡ್ತಾ ಇರೋದು ಎರಡೇ ವರ್ಷ ಆಯ್ತು. ಅದಕ್ಕಿಂತ ಮೊದಲು ಏನ್ ಕೊಡ್ತಾ ಇದ್ರು? ನಿಜವಾಗ್ಲೂ ಇವರು ಸರಾಯಿ ಬಗ್ಗೆ ಇದ್ರು ಕೂಡ ಅವ್ರು ಬಂದ್ ಮಾಡಿ ನಾವು ಅಭಿಪ್ರಾಯ ಹೇಳ್ತಾ ಇದೀವಿ. ಯಾವ್ದೋ ಸರ್ಕಾರ ಇದ್ರು ಕೂಡ ಅದನ್ನ ಬಂದ್ ಮಾಡಿಸ್ರಿ, ಒಕ್ಕಟ್ಟಾಗಿ ಹೋಗೋಣ, ಬೇಕಾದ್ರೆ ಬಂದ್ ಮಾಡಿಸೋಣ, ಅದು ಬೇರೆ ಮಾಡ್ತು. ಆದ್ರೂ ಈಗ 2,000 ರೂಪಾಯಿ ಕೊಡ್ತಾ ಇರೋದು ಎಷ್ಟು ವರ್ಷ? ಸರ್ಕಾರದಲ್ಲಿರ್ತಕ್ಕಂಥ ಅನೇಕ ಸಚಿವರು ಮತ್ತು ಶಾಸಕರಿಗೆ ಸರಾಯಿ ಇಲ್ಲ ಅಂದ್ರೆ ನಿದ್ದೆ ಬರಲ್ಲ. ಅವ್ರು ರಾತ್ರಿ ನಿದ್ದೆ ಮಾಡಲ್ಲ, ಅವರು ನಿದ್ದೆ ಮಾಡಲ್ಲ. ಅವ್ರಿಗೆ ಅದು ಬೇಕು, ಅದ್ರ ನಾಳೆ ಅವರೇ ಬೇಕೊಳ್ತಾರೆ. ಯಾವ ಮುಖ್ಯಮಂತ್ರಿ ಆಗ್ತಾನೆ ಬಂದ್ ಮಾಡಿದ್ರು ಕೂಡ ಅದೇ MLAಗಳು ಬೇಕೊಳ್ತಾರೆ ಅವ್ರಿಗೆ. ಬಿಜೆಪಿ ಸರ್ಕಾರ ಇದ್ರಂದ್ರೆ ಮಾತ್ರ ಭ್ರಷ್ಟಾಚಾರ ಸರ್ಕಾರ. ಬಿಜೆಪಿ ಸರ್ಕಾರ ಅಂದ್ರೆ ಭ್ರಷ್ಟಾಚಾರ ಸರ್ಕಾರ. ನಾವು ನೋಡಿದೇವಿ, ನಾವು ಸಾಕಷ್ಟು ಬಾರಿ ನೋಡಿದ್ದೇವೆ. ಬಿಜೆಪಿ 100ಕ್ಕೆ 100 ಭ್ರಷ್ಟಾಚಾರ. ಈಗ ಮಾತಾಡ್ಬೇಡಿ. ಕೇಳಿ, ಕಾಂಗ್ರೆಸ್ ಕನ್ನಡ ಪರ ಹೋರಾಟಗಾರರು ಬಿಜೆಪಿ ಸರ್ಕಾರ ಅಂದ್ರೆ ಭ್ರಷ್ಟಾಚಾರ ಸರ್ಕಾರ ಇದ್ದಂತ ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ ಸರ್ಕಾರ. ಕಾಂಗ್ರೆಸ್ ಸರ್ಕಾರ, JDS ಅಂದ್ರೆ ಕಳ್ಳ ಮಳ್ಳ ಸರ್ಕಾರ. ನೋಡಿ, ನಾವು ಯಾವ ವಿಷಯಕ್ಕೆ ದಯಮಾಡಿ ದುರ್ದೈವ ಇದು ಪಕ್ಷದ ನಾಶ, ಹೆಂಡದ ನಾಶ. ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ ಬಂದಾಗ ಆ ಪಕ್ಷದ ನಾಶ ನೀವು ತೋರಿಸ್ತೀರ ಅಂತಂದ್ರೆ ನಮ್ಮಂತ ದುರ್ದೈವಿಗಳು ಯಾರು ಇಲ್ಲ. ರಾಜಕಾರಣಿಗಳಿಗೆ ನಾವು ಏನು ನೀವು ಹೇಳಿದ್ರಲ್ಲ, ಕೊಲರ್ ಪಟ್ಟಿ ಹಿಡಿದು ಕೇಳಬೇಕು ಅನ್ನೋಂಥದ್ದಲ್ಲ, ಆ ಕೆಲಸ ನಾವು ಮತದಾರರು ಮಾಡಬೇಕಾಗ್ತದೆ, ರೈತರು ಮಾಡಬೇಕಾಗ್ತದೆ. ರೈತರ ಮುಂದೆ ಆಗ್ತದೆ ಅನ್ನುವಂಥದ್ದನ್ನ ಇನ್ನು ಮುಂದೆ ಮಿತಿ ಮೀರಿದೆ. ನೋಡಿ, ನಮ್ಮ ದುರ್ದೈವ ಅಂದ್ರೆ ಇಂಥ ಇದ್ರೊಳಗೆ ಒಂದು ಅಡಿಷನಲ್ ಸೆಕ್ರೆಟರಿ, ಕಾರ್ಯದರ್ಶಿಯ ಕಚೇರಿಯನ್ನು ತರ್ಲಿಕ್ಕೆ ಆಗ್ಲಿಲ್ಲ, ಶುಗರ್ ಕಮಿಷನರ್ ಕಚೇರಿಯನ್ನು ಆದ್ರೂ ಇಲ್ಲಿ ತರ್ಲಿಕ್ಕೆ ಆಗ್ಲಿಲ್ಲ. ರೈತರಿಗೆ ಹೊಲ ತಂದ್ಕೊಂಡು ಹೋದ್ರು. ನನಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜನರಿಗೆ ಪಕ್ಷದ ನಾಶ ದುರ್ದೈವ, ಹೆಂಡದ ನಾಶ ದುರ್ದೈವ. ಅಭಿವೃದ್ಧಿ ಹೇಗೆ ಬಯಸ್ಲಿಕ್ಕೆ ಸಾಧ್ಯ ಇದೆ? ವಿಷಯಾಂತರ ಆಗೋದು ಬೇಡ, ವಿಷಯಾಂತರ ಆಗ್ಬಾರ್ದು. ಇಲ್ಲಿ ಒಳ್ಳೆ ಮಟ್ಟದ ನ್ಯೂಸ್ 18 ಕನ್ನಡ ಸುದ್ದಿವಾಣಿಯವರು ನಮ್ಮನ್ನೆಲ್ಲರನ್ನೂ ಕೂಡ ಒಂದ್ ಕಡೆ ಸೇರಿಸಿ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಸರಿಪಡಿಸುವಂತ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಯಾರು ಕೂಡ ಪಕ್ಷವನ್ನ ಮರೀರಿ. ಇದ್ರೊಳಗ ನಿಮಗೆ ನಿಜವಾದ ಉತ್ತರ ಕರ್ನಾಟಕದ ಬಗ್ಗೆ ಕಳಕಳಿ ಇತ್ತಂದ್ರೆ ಪಕ್ಷಾತೀತವಾಗಿ ನಾವೆಲ್ಲರೂ ಹೋರಾಟ ಮಾಡೋಣ. ನೀವತ್ತು ಕಾಂಗ್ರೆಸ್, ಬಿಜೆಪಿ, JDS ಯಾರು ಅನ್ನಲ್ದೆ ಉತ್ತರ ಕರ್ನಾಟಕದ ಜನರ ಸಮಸ್ಯೆ, ಉತ್ತರ ಕರ್ನಾಟಕದ ಮಕ್ಕಳ ಸಮಸ್ಯೆ, ಉತ್ತರ ಕರ್ನಾಟಕದ ರೈತರ ಸಮಸ್ಯೆ ಪರವಾಗಿ ನಾವೆಲ್ಲರೂ ಹೋರಾಟ ಮಾಡಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ್ಕೊಂಡು ಒಂದಾಗಿ ಇವತ್ತು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುದ್ರ ಮುಖಾಂತರ, ನಮ್ಮ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಹಾಕುದ್ರ ಮುಖಾಂತರ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಸರಿಪಡಿಸುವಂತ ಕೆಲಸ ನೀವ್ ಹೇಳಿದ್ರೆ ಯಾವ ಸರ್ಕಾರ ಗ್ಯಾರಂಟಿ ಮತ್ತೊಂದು ಮಗದೊಂದು ಹೇಳಿದ್ರು. ಅವ್ರು ಹೇಳಿದ್ರು ಪರಿಹಾರ ಮಾಡ್ಲಿಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಇವ್ರು ಹೇಳಿದ್ರು ಪಾರ್ಟಿ ಮುಖ್ಯ ಅಲ್ಲ, ಇಲ್ಲಿ ಇಚ್ಛಾಶಕ್ತಿ ಮುಖ್ಯ ಅಂತಂದ್ರೆ ಈಗ ಇದ್ದಂತ ಸರ್ಕಾರದ ಬಗ್ಗೆ ನಾವು ಮಾತಾಡ್ಬೇಕಾಗಿದೆ. ಯಾಕಂತಂದ್ರೆ ನಮ್ಮ ಬಿಜೆಪಿ ಸರ್ಕಾರದವರು ಅವರು ಕೂಡ ಈಗಿದ್ದಂತ ಸರ್ಕಾರದ ಅಡಿಯಲ್ಲೇನೆ ಕೆಲಸ ಮಾಡ್ಬೇಕಾಗಿದೆ. ಯಾಕಂದ್ರೆ ಸರ್ಕಾರ ರಚನೆ ಆಗಿದ್ದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಈಗಿರೋ ಸರ್ಕಾರವು ಕೂಡ ಜವಾಬ್ದಾರಿ ಇರ್ತಕ್ಕಂಥದ್ದು, ಹಿಂದೆ ಇದ್ದಂತರು ಕೂಡ ಜವಾಬ್ದಾರಿ ಇರ್ಬೇಕಾಗಿತ್ತು. ಹೌದಲ್ವಾ? ಈಗ ಉತ್ತರ ಕರ್ನಾಟಕದ ಸಮಸ್ಯೆಗಳು ಬಂದಾಗ ಈಗ ಶರಣು ಸಲ್ಗಾರ್ ಅವರು ಇರ್ಬೋದು, ಕೃಷ್ಣ ಅವರು ಇರ್ಬೋದು, ಎಲ್ಲರೂ ಕೂಡ ಪಕ್ಷಾತೀತವಾಗಿ ಮಾತನಾಡ್ತಾರೆ. ಎಲ್ಲರೂ ಕೂಡ ಕಾರ್ಯಕರ್ತರು ಇದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಹೇಳಿರ್ತಕ್ಕಂಥ. ನೀವು ಹೇಳ್ತಾ ಇದ್ರಿ ಇಲ್ಲಿ ಶಿಕ್ಷಣ ಸಂಸ್ಥೆಗಳು ಭಾಳ ಇದಾವೆ ಅಂತೇಳಿ. ನಮ್ಮೆಲ್ಲ ಮಕ್ಕಳು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಇಲ್ಲಿ ರಾಜಕಾರಣಿಗಳ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಬಳಸಿಕೊಂಡು ಶಿಕ್ಷಣವನ್ನು ಕಲಿಬೇಕಾಗಿದೆ. ಇವತ್ತು ತಾಂತ್ರಿಕ ಶಿಕ್ಷಣ ಮತ್ತು ವೈದ್ಯಕೀಯ ಶಿಕ್ಷಣದೊಳಗಡೆ ಎಂತ ವ್ಯತ್ಯಾಸ ಇದೆ ಅಂತಂದ್ರೆ 337 ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಮತ್ತು ಸರ್ಕಾರಿ ಇರ್ತಕ್ಕಂತಹ ಅನೇಕ ನರ್ಸಿಂಗ್ ಕಾಲೇಜುಗಳು. ನಿಮ್ಮ ನೋವು ಅರ್ಥ ಆಯ್ತು. ಆದ್ರೆ ಉತ್ತರ ಕರ್ನಾಟಕದಲ್ಲಿ ನಿಮ್ಮವರೇ ರಾಜಕಾರಣಿಗಳು, ನಿಮ್ಮವರೇ ಇಲ್ಲಿ ಆರೋಗ್ಯ ಮಾಫಿಯಾ ಮತ್ತು
ಎಜುಕೇಶನ್ ಮಾಫೆ ಇರ್ತಕ್ಕ ಅವ್ರ ಸರ್ಕಾರಗಳಿದೆ, ಯಾರೇ ಸರ್ಕಾರಗಳಿದೆ, ಅವ್ರು ಯಾರೇ ಸಿಎಂ ಎದುರಿಸಿಲ್ಲ ನಿಮಗೆ ಬೆಂಬಲ ಕೊಡಲ್ಲ ಅಂತ ಹೇಳಿ ಅವ್ರದ್ದೇನ್ ಬೇಕು ಬೆಳೆ ಬೇಸ್ಕೊಂತಾರೆ. ಎಂತ ದುರ್ದೈವ ಅಂತಂದ್ರೆ ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿಗಳು ಇದೇ ಜಿಲ್ಲೆ ಒಳಗಡೆ ಇರ್ತಕ್ಕಂಥ ಸುವರ್ಣ ವಿಧಾನಸೌಧದೊಳಗಡೆ ಚರ್ಚೆ ನಡೆದ್ರು ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಇರ್ಬೋದು, ಇವತ್ತು ಬೆಳಗಾವಿ ಜಿಲ್ಲೆಯ ಬಗ್ಗೆ ಇರ್ಬೋದು, ಒಂದು ದಿನ ಸದನದೊಳಗಡೆ ಇಲ್ಲ, ಚರ್ಚೆಗಳಿಲ್ಲ. ಹೋದ ಸದನದೊಳಗಡೆ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ 6,000 ಕೋಟಿ ರೂಪಾಯಿಗಳನ್ನ ಈ ಉತ್ತರ ಕರ್ನಾಟಕಕ್ಕೆ ನೀರಾವರಿ ಇಲಾಖೆ ಕೊಟ್ರು, ಅದನ್ನ ಮಣ್ಣು ಮುಗಿಸಿದ್ರು. ಇದೇ ಸಿದ್ದರಾಮಯ್ಯ ಸರ್ಕಾರದೊಳಗಡೆ ಹೋದ ಅಧಿವೇಶನದೊಳಗಡೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ರು, ಅದು ಕೂಡ ₹1 ಬರಲಿಲ್ಲ. ಇವತ್ತು ಸತ್ತಿಗೆರೆ ಏತ ನೀರಾವರಿ ಇರ್ಬೋದು, ರಶಿಬಂದ್ರೆ ಏತ ನೀರಾವರಿ ಇರ್ಬೋದು, ಅಥಣಿ ಏತ ನೀರಾವರಿಗಳಿರ್ಬೋದು, ಇವತ್ತು ಎಲ್ಲಗಳು ಕೂಡ ಚರ್ಚೆಗಳಾಗಿದ್ದಾವ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾರೆಲ್ಲ ರಾಜಕಾರಣಿಗಳಿದ್ರೆ ಅವ್ರೆಲ್ಲರೂ ಕೂಡ ಹೊಣೆ. ಇವತ್ತು ಬೆಳಗಾವಿಲಿ ಅಧಿವೇಶನ ನಡೀತಾ ಇದೆ, ವಿಧಾನಮಂಡಲ ಅಧಿವೇಶನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಉತ್ತರ ಕರ್ನಾಟಕ ಜನರ ಬಗ್ಗೆ ನೀವು ಕೇಳಿದ್ರಿ, ನಾವೇ ಆರಿಸಿದ ಜನಪ್ರತಿನಿಧಿಗಳು. ಹೌದ್ರಿ, ನಮ್ಮ ಜನ ಮುಗ್ಧರು, ಅಮಾಯಕರು, ಅವ್ರಿಗೆ ಗೊತ್ತಿಲ್ಲ. ನಾವು ಯಾರೋ ಚುನಾವಣೆ ಮಾಡುವ ತಂತ್ರಗಾರಿಕೆ ಗೊತ್ತಿದೆ ಅನ್ನೋ ಕಾರಣಕ್ಕೆ ಬಂದ್ ಯಾರ್ಯಾರೋ ಮ್ಯಾಲ್ ಕೂಡ್ತಾರ, ಅನಿವಾರ್ಯತೆ ಬೇರೆದವ್ರಿಗೆ ಓಟ್ ಹಾಕೋ ಆಪ್ಷನ್ ಇಲ್ಲ, ಓಟ್ ಹಾಕ್ತಿವಿ, ಆರಿಸ್ಕೊಳ್ತಾ ಇದೀವಿ. ಆದ್ರೆ ಸರ್ಕಾರ ನಡೆಸ್ತಿರುವಂತ ಚಾಣಾಕ್ಷರಿ ಯಾರು ಕೂತಿದ್ರಲ್ಲ ಗದಿಗಾಗ, ನಿಮ್ಗೆ ಉತ್ತರ ಕರ್ನಾಟಕ ಜನರಿಗೆ ಅನ್ಯಾಯ ಆಗತೈತಿ, ಅವ್ರ ಹೊಟ್ಟಿಗೆ ಗಂಜಿಲ್ಲ, ಸಾಯಕತ್ತಾರ, ಅವ್ರಿಗೆ ತುತ್ತು ಅನ್ನ ಕೊಡಬೇಕು, ಉದ್ಯೋಗ ಕೊಡಬೇಕು, ಆಶ್ರಯ ಕೊಡಬೇಕು ಅನ್ನೋ ಕನಿಷ್ಠ ಮಾನವೀಯತೆ ನಿಮಗಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ನಿಮ್ ಸರ್ಕಾರ ಚಲಿಸಬೇಕಾದ ನಿಮ್ ಧರ್ಮ ಹೌದೋ ಅಲ್ಲೋ, ಅದು ಇಲ್ಲ ಅಂತ ಧರ್ಮ ಕರ್ಮ ಏನು ಇಲ್ಲ. ಒಂದು ನಿಮಿಷ, ನಾವು ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂತ ಅಂತೀವಿ. ನಾನು ಕೃಷ್ಣಾ ನದಿ ದಂಡಿ ತೀರದವನು. ನಾವು ಪ್ರತಿ ವರ್ಷ ಕೃಷ್ಣಾ ಮಳಿ ಬಂದ್ಮ್ಯಾಗ ಮಳೆಗಾಲ ಒಳಗ ನಾವು ಏನ್ ವರ್ಷ ಎಲ್ಲ ನಾವ್ ದುಡಿತೀವಿ, ವರ್ಷ ಎಲ್ಲ ಹೊಲ್ದಾಗ ಗಳಿಸ್ತೀವಿ, ನಮ್ಮ ಹುಡುಗರೆಲ್ಲ ಏನ ನೌಕರಿ ಮಾಡಿ ಬರ್ತೀವಿ. ಬರೀ ಮಳೆಗಾಲ ಬಂದ್ಮ್ಯಾಗ ನಾವು ಊರ್ ಬಿಡ್ಬೇಕು, ದನ ಕರುಗಳು ನಾವು ಊರ್ ಬಿಟ್ಟೆಲ್ಲ ಹೊರಗ ದಿಕ್ಕಾಪಾಲಾಗಿ ಹೋಗ್ತೀವಿ. ಎಷ್ಟು ಮಂದಿ ನಾವು ನಮ್ಮ ಮನಿಗಳು ಬೀಳ್ತಾವ ಇವತ್ತ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ರಿ. ಆ ಟೈಮ್ನಾಗ ಮಳೆಗಾಲ ಇವತ್ತು ಏನ್ ನಾವು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಬರ್ರಿ, ಕರ್ನಾಟಕ ಸರ್ಕಾರ ಬಂದು ಕೃಷ್ಣಾ ನದಿ ದಂಡಿಗೆ ಒಂದ್ ತಿಂಗಳು ಬಂದಿದ್ದೀರಿ. ಮೊಳಕಾಲ್ ಮಟ್ಟ ಮುಳುಗ್ತದ ನಮ್ಮ ಎಮ್ಗಳೆಲ್ಲ. ಎಷ್ಟು ಎಮ್ಗಳನ್ನ ಹೋಗ್ತವೆ. ಪ್ರತಿ ವರ್ಷ ನಾವ್ ಏನ್ ದುಡಿತೀವಿ, ಮಳೆಗಾಲನಾಗ ಎಲ್ಲಾ ಪೂರ್ತಿ ನಮ್ದು ಏನ್ ಗಳಿಸಿರ್ತೇವೆ ಎಲ್ಲ ರೊಕ್ಕ ಅಲ್ಲೇ ಹಾಕ್ತಿವಿ. ಮತ್ತೆ ಅಭಿವೃದ್ಧಿ ಹೆಂಗಾಗ್ಬೇಕು ನಾವು? ನಾನು ಕೊನೆಯದಾಗಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅತ್ಯಂತ ನೋವಿನಿಂದ ಹೇಳ್ತೇನೆ, ಇವತ್ತು ಎಷ್ಟೋ ಜನ ರೈತರು ನನ್ನ ಕಡೆ ಬಂದು ನಾವು ಇಷ್ಟು ಕಷ್ಟದೊಳಗೆ ಕಬ್ಬು ಬೆಳೆದು ಕಬ್ಬಿನ ಫ್ಯಾಕ್ಟ್ರಿಗೆ ಒಯ್ದು ಹಾಕಿದ್ರ ಆ ಕಬ್ಬಿನ ಒಂದು ಲಾರಿ ಹೋಯ್ತು ಅಂದ್ರೆ 3 ಟನ್ ಕಾಟೆ ಹೊಡಿತಾರೆ ಶುಗರ್ ಫ್ಯಾಕ್ಟ್ರಿ ಮಾಲಕರು ಅಂತ ಹೇಳ್ತಾರೆ. ನಮ್ಗೆ ಏನ್ ಕಣ್ಣೀರ್ ಹಾಕಬೇಕಾ ನಾವು? ರೈತರಿಗೆ ಕಾಟದೊಳಗೂ ಮೋಸ, ರೈತರಿಗೆ ಮಳಿನೂ ಮೋಸ, ರೈತರಿಗೆ ಬಿಸಿಲಿಂದ ಮೋಸ, ರೈತರಿಗೆ ಗೊಬ್ಬರ ಬೀಜಲಿಂದ ಮೋಸ. ಒಬ್ಬ ರೈತರಿಗೆ, ನಮ್ಮ ಉತ್ತರ ಕರ್ನಾಟಕದ ರೈತರಿಗೆ ಯಾವ ಬ್ಯಾಂಕ್ಗಳು ಶನಿ ಬರ್ಕೊಡಲ್ಲ, ಯಾವ ಬ್ಯಾಂಕ್ನು ಸಾಲ ಕೊಡಲ್ಲ ನಮಗ್. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ನೀವೆಷ್ಟು ದಿವಸ ಇರ್ತಿರೋ ನಮ್ಗೆ ಗೊತ್ತಿಲ್ಲ, ನೀವು ಇರೋ ತನಕ ಘೋಷಣೆ ಮಾಡ್ರಿ. ಈ ಕರ್ನಾಟಕದ ರೈತರ ಸಲುವಾಗಿ ಒಂದು ಪ್ರತ್ಯೇಕ ಬಜೆಟ್ ಆಗಬೇಕು. ತಾವು ಇರೋ ತನಕ ಘೋಷಣೆ ಮಾಡ್ರಿ. ನಾನು ಸರಾಯಿ ಮುಕ್ತ ಮಾಡ್ತೇನೆ. ನೀವು ನಿಜವಾದ ಒಬ್ಬ ರಾಜಕಾರಣಿ ಆಗ್ಬೇಕಂದ್ರ, ನಿಮ್ಮ ರಾಜಕಾರಣದ ಜೀವನ ಸುಖಾಂತಿ ಆಗ್ಬೇಕಾದ್ರ, ನೀವು ನಿಜವಾದ ದೇವರಾಜ ಅರಸು ಆಗ್ಬೇಕಂತೀರಂದ್ರ ಸರಾಯಿ ಮುಕ್ತ ಕರ್ನಾಟಕ ಮಾಡ್ರಿ, ವ್ಯಸನ ಮುಕ್ತ ಕರ್ನಾಟಕ ಮಾಡ್ರಿ. ಒಂದು ವೇಳೆ ನೀವು ಇದೇ ರೀತಿಯೊಳಗೆ, ಇದೇ ಧುಂದೊಳಗಿದ್ದೀರ, ಇದೇ ನಶೆದೊಳಗಿದ್ದೀರ, ನಾವು ರೈತರು ಸತ್ತರ್ನು ನಿಮ್ ಯಾವ ಸಚಿವರಿಗೂ ಕಾಳಜಿ ಇಲ್ಲ. ನಮ್ಮ ರೈತರ ಶಾಪ ಒಂದು ವೇಳೆ ನಿಮ್ಗೆ ಹತ್ತಂದ್ರ ನೀವು 100ಕ್ಕೆ 100 ಬರ್ಬಾದ್ ಆಗ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಕೃಷ್ಣ ಅವರೇ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಶೈಕ್ಷಣಿಕವಾಗಿ ಆಗ್ಬೇಕು, ಉದ್ಯೋಗವಾಗಿ ಆಗ್ಬೇಕು, ಆರ್ಥಿಕವಾಗಿ ಬೆಳಿಬೇಕಂದ್ರೆ ಈ ಭಾಗಕ್ಕೆ ಕಂಪನಿಗಳು ಬರಬೇಕು, ಫ್ಯಾಕ್ಟ್ರಿಗಳು ಬರಬೇಕು. ಈಗೇನಿಲ್ಲಿ ತಾರತಮ್ಯ, ಮೋಸ, ಇವತ್ತು ನೋಡಿ ಅನುದಾನ ಇರೋದೇ ಕಡಿಮೆ ಅನುದಾನ. ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತೇಳಿ ಕಾಂಗ್ರೆಸ್ ಅವರಿಗೆ 3-4 ಪಟ್ಟು ಕೊಟ್ರೆ ನಮ್ಮ ಬಿಜೆಪಿ ಕಡೆ ಗಳಿಸಿದ್ದಾರೆ. ಸೊ ಈ ತರ ಆದ್ರೆ ಆಗೋದಿಲ್ಲ. ಆಮೇಲೆ ಕಲ್ಯಾಣ ಕರ್ನಾಟಕ ಬೋರ್ಡ್ ಇದೆ. ಕಲ್ಯಾಣ ಕರ್ನಾಟಕ ಬೋರ್ಡ್ ಅಲ್ಲಿ 5,000 ಕೋಟಿ ಅಂತ ಹೇಳ್ತಾರೆ. 5,000 ಕೋಟಿಯಲ್ಲಿ 2,500 ಕೋಟಿ MLA ಕೊಟ್ಟು ನಂಜುಂಡಪ್ಪ ವರದಿ ಪ್ರಕಾರ ಇನ್ನು 2,500 ಕೋಟಿ ಅವ್ರ ಇಲಾಖೆಯವರೇ ಇಟ್ಕೊಂಡು ಕಾಂಗ್ರೆಸ್ ಅವ್ರಿಗೆ ಕೊಡ್ಕೊಂತ ಕುಂತಿದ್ದಾರೆ. ಆಮೇಲೆ ಕಲ್ಯಾಣ ಕರ್ನಾಟಕ ಇದೆ ಅಂತೇಳಿ ಜನರಲ್ ಬಜೆಟ್ ಕೂಡ ಕೊಡ್ತಾ ಇಲ್ಲ. ಇವೆಲ್ಲ ತಾರತಮ್ಯ ಮುಕ್ತ ಆಗ್ಬೇಕು, ಸಮನಾಗಿ ಅನುದಾನ ಹಂಚಿಕೆ ಮಾಡಬೇಕು, ಸಮನಾಗಿ ಈ ರಾಜ್ಯವನ್ನು ಬೆಳೆಸಬೇಕು. ಸರ್ಕಾರ ನಡೆಸೋರಿಗೆ ಒಂದು ತಾಯಿ ಹೃದಯ ಇರಬೇಕು. ಇವತ್ತೇನು ಬಹುಮತದ ಕಾಂಗ್ರೆಸ್ ಸರ್ಕಾರ ಇವತ್ತಿರೋದ್ರಿಂದ ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ಒಂದು ಪ್ಯಾಕೇಜ್ ಮಾಡಬೇಕು, ಘೋಷಣೆ ಮಾಡಬೇಕು. ಈಗಾಗಲೇ ನಮ್ಮ ಶರಣ ಸಲ್ಗರ್ ಅವ್ರು ಹೇಳಿದಂಗ ಮತ್ತೆ ಸರಾಯಿ ಮುಕ್ತ ಒಂದು ರಾಜ್ಯ ಮಾಡಬೇಕು. ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ, ಸರಾಯಿಂದ ಎಷ್ಟೋ ಮಹಿಳೆಯರ ಜೀವನ ಹಾಳಾಗ್ಯದ, ಮತ್ತೆ ಎಷ್ಟೋ ಯುವಕರ ಒಂದು ಜೀವನಗಳು ಹಾಳಾಗ್ಯವ. ಹಂಗಾಗಿ ಸಾಧ್ಯ ಇಲ್ಲ ಅಂತ ಕೂಡಬಾರ್ದು. ಅದರಿಂದ 1,000 ಕೋಟಿ ಬರ್ತದಂದ್ರೂ ಅದ್ರ ಬಗ್ಗೆ ಗಮನ ಹರಿಸಬಾರ್ದು. ಯಾವುದೇ ಕಾರಣಕ್ಕೂ ಸರಾಯಿ ಮತ್ತೆ ಇವೇನಂತಾರ ಮಟಕ, ಸರಾಯಿ, ಗುಟಕ ಇವೆಲ್ಲ ಈ ಮಟಕ ಗುಟಕ ಎಲ್ಲ ಇದೆಯಲ್ಲ, ಎಲ್ಲ ಪೊಲೀಸರಿಗೆ ಗೊತ್ತು.
ಪೊಲೀಸ್ ಸರಿ ಇದ್ರೆ ಮಟ್ಕ ಗುಟ್ಕ ಎಲ್ಲ ಬಂದಾಗುತ್ತೆ. ಈಗ ಪೊಲೀಸರ ಮೇಲೆ ಯಾರು ಸರ್ಕಾರ ಅಲ್ಲ, ಸರ್ಕಾರ ಆದೇಶ ಮಾಡಿ ಸ್ಟ್ರಿಕ್ಟ್ ಆಗಿ ಆದೇಶ ಮಾಡ್ಬೇಕು. ಸನ್ಮಾನ್ಯ ಕುಮಾರಣ್ಣವರಿದ್ದಾಗ ಸರ್ಕಾರ ಸರಾಯಿ ಮುಕ್ತ ಮಾಡಿದ್ರು, ಸರಾಯಿ ಲಾಟ್ರಿ ಮುಕ್ತ ಮಾಡಿದ್ರು, ಇವೆಲ್ಲ ಮಾಡಿದ್ರಲ್ಲ ಅವರು. ಯಾಕಂದ್ರೆ ರೈತರು ಸಾಲ ಮನ್ನಾ ಮಾಡಿದ್ರು, ಹೇಳಿ ಮಾಡಿದ್ರ? ಇವ್ರಿಗೆ ಬಹುಮತ ಸರ್ಕಾರ ಇಲ್ಲ ಅಂದ್ರೆ ಸನ್ಮಾನ್ಯ ಕುಮಾರಣ್ಣವ್ರು ಮಾಡಿ ತೋರಿಸಿದ್ರು. ಅದ್ರಂಗ ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನಮಗೂ ಕೂಡ ಗೌರವವಾದ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಗೌರವ ಮಾಡಿ ತೋರಿಸ್ರಿ ಅಂತ ಕೇಳ್ತೀವಿ. ನಮ್ಮ ಉತ್ತರ ಕರ್ನಾಟಕದ ಕೊನೆಯದಾಗಿ ಏನ್ ಹೇಳ್ತಾರೆ? ಕೊನೆಯದಾಗಿ ಬರ್ತೀನಿ ನೋಡಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕಂದ್ರೆ ಬೆಳಗಾವಿ 2ನೇ ರಾಜಧಾನಿ ಮೊದಲನೇದಾಗ್ಬೇಕು. ಕೊನೆಯದಾಗಿ ಈ ಉತ್ತರ ಕರ್ನಾಟಕ ಜನತೆ ಈ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಕಚೇರಿ ಸ್ಥಳಾಂತರ ಆಗಬೇಕು, ಬೆಳಗಾವಿ 2ನೇ ರಾಜಧಾನಿ ಆಗಬೇಕು. ಮತ್ತು ಈ ಉತ್ತರ ಕರ್ನಾಟಕದ ಈಗೇನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿದೆ, ಅದನ್ನ ನಾವು ಸ್ವಾಗತ ಮಾಡಿದ್ದೇವೆ. ಅದೇ ರೀತಿಯಾಗಿ ಕಿತ್ತೂರು ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗಬೇಕು. ಕೊನೆಯದಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಎಲ್ಲೇ ಆಗ್ಬೇಕು ಸರ್ ಮೊದಲು ಇಲ್ಲಿ, ಆಮೇಲೆ ಆಲ್ಟರ್ನೇಟಿವ್ ಸೆಷನ್ ಇಲ್ಲಿ ನಡಿಬೇಕು. ಉತ್ತರ ಕರ್ನಾಟಕದ ಬಗ್ಗೆ ಏನು ವಿಧಾನಸೌಧದೊಳಗಡೆ ತಾವು ಏನ್ ನಿರ್ಣಯವನ್ನ ಮಾಡ್ತೀರಿ ಅದನ್ನ ವಾಸ್ತವಿಕವಾಗಿ ಇಂಪ್ಲಿಮೆಂಟ್ ಮಾಡಿ ತೆಗೆದುಕೊಂಡು ಬನ್ನಿ. ಉತ್ತರ ಕರ್ನಾಟಕದ ಬೆಳವಣಿಗೆಗಾಗಿ ನಾವೆಲ್ಲರೂ ಎಷ್ಟು ಹೋರಾಟ ಮಾಡ್ತಿದೀವಿ, ಅವ್ರಿಗೆ ಅದು ಕಾಣಬೇಕು, ಅದನ್ನ ಮುಂದಿನ ದಿನಮಾನಗಳಲ್ಲೇ ಮಾಡ್ಬೇಕು ಅನ್ನೋಂಥದ್ದು. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬರೀ ಶಾಸಕರು ಅಷ್ಟೇ ಅಲ್ಲ, ಕೇಂದ್ರದ ಸಂಸದರು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಕೇಂದ್ರದ ವಿಶೇಷ ಅನುದಾನವನ್ನ ಇಲ್ಲಿ ತರುವಂತ ಕೆಲಸ, ಉತ್ತರ ಕರ್ನಾಟಕ ವಿಶೇಷ ಪ್ಯಾಕೇಜ್ ಅನ್ನ ಕೊಡಿಸ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ವಿಶೇಷವಾದಂತ ಬಜೆಟ್ ಈ ವಿಷಯಕ್ಕೆ ಆಗ್ಬೇಕು ಅನ್ನೋಂಥದ್ದು ನಮಗೆ. ಇದು ಉತ್ತರ ಕರ್ನಾಟಕದ ಚರ್ಚೆ ಒಳಗಡೆ ನಿಜವಾಗ್ಲೂ ಸಾರ್ಥಕ ಆಯ್ತಾ? ಸರ್ಕಾರಗಳು ಉತ್ತರ ಕರ್ನಾಟಕದ ಜನರ ಪರವಾಗಿ ಕೆಲಸವನ್ನ ಮಾಡ್ತಿದ್ದಾರಾ? ಇಲ್ಲಿರ್ತಕ್ಕಂಥ ಶ್ರೀಮಂತ ರಾಜಕಾರಣಿಗಳ ಕೊಬ್ಬನ್ನ ಇವರೆಲ್ಲ ಇಳಿಸ್ತಾರ? ಎಲ್ಲದ್ರ ಬಗ್ಗೆ ಚರ್ಚೆ ಆಯ್ತು. ಕೊನೆಯದಾಗಿ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಬೆಂಗಳೂರು ಎಷ್ಟು ಅಭಿವೃದ್ಧಿ ಆಗುತ್ತೆ ಅದೇ ರೀತಿ ಉತ್ತರ ಕರ್ನಾಟಕದ ಅಷ್ಟೂ ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು. ಉದ್ಯಮಗಳನ್ನು ಸ್ಥಾಪನೆ ಮಾಡಬೇಕು, ಉದ್ಯೋಗವನ್ನು ಕೊಡಬೇಕು. ಆ ಮುಖಾಂತರ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕ, ಮೈಸೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಯಾವುದೇ ಕರ್ನಾಟಕ ತಾರತಮ್ಯ ಇಲ್ಲದೆ ಅಖಂಡ ಕರ್ನಾಟಕವಾಗಿ ಎಲ್ಲ ಕಡೆ ಅಭಿವೃದ್ಧಿ ಆಗ್ಬೇಕನ್ನೋದು ನಮ್ಮ ಕೊನೆಯ ಚರ್ಚೆಯ ಕೊನೆಯ ಆಕಾಂಕ್ಷೆ ಆಗಿರ್ತಕ್ಕಂಥದ್ದು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.